ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ತುಂಬಾನೇ ಕಾಮಿಡಿ ಮತ್ತೆ ಹಾರರ್ ಮಿಕ್ಸ್ ಆಗಿರೋ ತರ ಒಂದು ಕಾಮಿಡಿ ಮೂವಿನ ನೋಡೋಣ. ತುಂಬಾನೇ ಚೆನ್ನಾಗಿರುತ್ತೆ. ಇದೊಂದು ಚೈನೀಸ್ ಮೂವಿ, ಸೊ ಮಿಸ್ ಮಾಡ್ಕೊಂಬೇಡಿ. ನಿಮ್ ಟೈಮ್ಗೆ ಓದಾದ ಮೂವಿನೇ. ಸೊ ಬನ್ನಿ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಆದ್ರೆ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಅವಾಗಲೇ ನಾವು ಹಾಕೋ ಇಂಟ್ರೆಸ್ಟಿಂಗ್ ಮೂವೀಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರೋದು. ಬನ್ನಿ ಇವತ್ತಿನ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಮೂವಿಯ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಏನ್ ವಿಷಯ ಅಂತ ಗೊತ್ತಿಲ್ಲ. ಒಬ್ರಂತೂ ಪಾಪ ತುಂಬಾನೇ ದುಕ್ಸಿ ಅಳ್ತಾ ಇರ್ತಾರೆ. ಜೊತೆ ಕೈಯಲ್ಲಿ ಲೈಟರ್ ಬೇರೆ ಇದೆ. ಅದನ್ನ ಯೂಸ್ ಮಾಡಿ ಒಂದು ಪೇಪರ್ ನ ಸುಡಬೇಕು ಅಂತ ನೋಡ್ತಾ ಇದ್ರೆ ಆದ್ರೂ ಅಂಟತಾನೆ ಇಲ್ಲ. ತುಂಬಾ ಸತಿ ಟ್ರೈ ಮಾಡಿದವರು ಇದೊಂದು ಟೈಮ್ಗೆ ವರ್ಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಕೆಳಗಡೆ ಹಾಕ್ಬಿಡ್ತಾರೆ. ಅದಾದ್ಮೇಲೆ ಪಕ್ಕದಲ್ಲಿ ಒಂದು ಡಾರ್ಕ್ ಆಗಿರೋ ರೂಮ್ ಇರುತ್ತೆ. ಅಲ್ಲೇನೋ ಲೈಟ್ ಆಗಿ ಸೌಂಡ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಕೈಲಿರೋ ಲೈಟರ್ ನ ಯೂಸ್ ಮಾಡಿ ಒಳಗಡೆ ಹಂಗೆ ಬಗ್ ನೋಡ್ತಾ ಇರ್ತಾರೆ. ಅಂತದಲ್ಲಿ ಏನ್ ನೋಡಿದ್ರು ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಸೆಕೆಂಡ್ ಎದ್ದು ಬಿದ್ದು ಓಡೋಗ್ತಾ ಇರ್ತಾರೆ ಬಿಲ್ಡಿಂಗ್ ಬಿಟ್ಟು ಆಚೆ ಕಡೆ. ಈಗ ಅದೇ ಬಿಲ್ಡಿಂಗ್ ಅಲ್ಲಿ ಮೇಲೆ ತೋರಿಸ್ತಾರೆ ನೋಡಿ, ಯಾರೋ ಒಬ್ರು ನೇಣ್ ಹಾಕೊಂಡ್ ಸತ್ತಿರೋ ತರ ತೋರಿಸ್ತಾರೆ. ಬಟ್ ಅವ್ರ ಕಾಲ್ ಮಾತ್ರನೇ ತೋರಿಸೋದು, ಮುಖ ತೋರಿಸಲ್ಲ. ಈಗ ನೆಕ್ಸ್ಟ್ ಸೀನ್ ನಲ್ಲಿ ಒಂದು ಚಿಕ್ಕ ಹುಡುಗನ ತೋರಿಸ್ತಾರೆ. ಕೈಯಲ್ಲಿ ಏನೋ ಇಟ್ಕೊಂಡಿದ್ದಾನೆ. ಹಂಗೆ ಫುಲ್ ಆಗಿ ಅಳ್ತಾ ಇರ್ತಾನೆ. ಮೂಗಲ್ ಬೇರೆ ಸುರಿತಾ ಇರುತ್ತೆ. ನೋಡಿದ್ರೆ ಎದುರುಗಡೆನೆ ಒಬ್ಬ ದೆವ್ವ ವೇಷಾಲ ಹಾಕೊಂಡ್ ಕೂತಿರ್ತಾನೆ. ಇವನೇ ಫಿಲ್ಮ್ ಅಲ್ಲಿ ಹೀರೋ. ಇವನ ಹೆಸರು ಜಿನ್ ಅಂತ. ಅವನ ಹುಡುಗನ ನೋಡ್ಬಿಟ್ಟು ಹೇಳ್ತಾನೆ, ಮನೆಯಿಂದ ಹೊರಗಡೆ ಬರುವಾಗೆ ಗೊತ್ತಿಲ್ವೇನೋ ಇದೊಂದು ಗೋಸ್ಟ್ ಪ್ಲೇಸ್ ಅಂತ ಹೇಳ್ಬಿಟ್ಟು. ಇಲ್ಲಿ ಬಂದ್ರೆ ಭಯ ಪಡ್ತೆ ಅಂತ ಗೊತ್ತು ತಾನೆ. ಗೊತ್ತಿದ್ದು ಇವಾಗ ಏನೋ ಕಳ್ತಾ ಇದೆಯಾ. ಈ ತರ ಎಲ್ಲ ಬಂದಾಗ ಅಪ್ಪ ಅಮ್ಮ ಕೈ ಕಾಲನೆಲ್ಲ ಹಿಡ್ಕೊಂಡು ಬರ್ಬೇಕು. ಅದು ಬಿಟ್ಟು ನಾನು ಧೈರ್ಯವಾಗಿದ್ದೀನಿ ಅಂತ ಹೇಳ್ಬಿಟ್ಟು ಈ ತರ ಬಂದ್ರೆ ಏನೋ ಅರ್ಥ. ನಾನೆಲ್ಲ ಏನೋ ಗೊತ್ತು ಈ ತರ ವೇಷ ಹಾಕೊಂಡು ಭಯ ಪಡಿಸೋದು. ಈ ತರ ನೋಡಿದ್ರೆ ನೀವು ಭಯ ಪಟ್ಟು ನಿಮ್ಮ ಅಮ್ಮನ ಟೈಟ್ ಆಗಿ ಹಗ್ ಮಾಡ್ಕೊಂತೀರಲ್ಲ, ಅದನ್ನೆಲ್ಲ ನೋಡಕ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಅಂತ ಹಂಗೆ ಭಯ ಪಡಿಸೋ ತರ ಮಾತಾಡ್ತಾನೆ. ಇದನ್ನ ನೋಡಿ ಆ ಹುಡುಗ ಸಾರಿ ಅಂಕಲ್ ಅಂತ ಅಳ್ತಾ ಇರ್ತಾನೆ. ಏನೋ ಅಂಕಲ್ ಅಂತ ಯಾರನ್ನೋ ಕರಿತಾ ಇದೆಯಾ, ಅಣ್ಣ ಅಂತ ಕರಿಯೋ ಅಂದಿದ ತಕ್ಷಣ ಪಕ್ಕದಲ್ಲಿ ಅವ್ರ ಅಮ್ಮ ಬಂದ್ಬಿಡ್ತಾರ. ಅವ್ರ ಅಮ್ಮ ನೋಡಿದ ತಕ್ಷಣ ಅಮ್ಮ ಈ ಅಂಕಲ್ ನೋಡಮ್ಮ ಅಂದಿದ ತಕ್ಷಣ ಏನೋ ಅಂಕಲ್ ಎಸತಿನೋ ಹೇಳೋದು ಅಣ್ಣ ಅನ್ನು ಅಂತ ಹೇಳ್ತಾನೆ. ಅದಾದ್ಮೇಲೆ ಸ್ವಲ್ಪ ಹೊತ್ತಲ್ಲೇ ಆ ಗೋಸ್ಟ್ ಹೌಸ್ ಗೆ ಬಾಸ್ ಒಬ್ಬ ಇರ್ತಾನಲ್ಲ, ಅವ್ನ್ ಬಂದ್ಬಿಟ್ಟು ಹೆಲೋ ತಮ್ಮ, ನಿನ್ ಕೆಲ್ಸ ಇಲ್ಲಿಗೆ ಖಾಲಿ ಆಯ್ತು, ಹೋಗು ಫಸ್ಟ್ ಜಾಗ ಬಿಟ್ಟು ಖಾಲಿ ಮಾಡು, ನಿಮ್ ಅಂಕಲ್ ಹತ್ರ ಎಲ್ಲ ಮಾತಾಡ್ಕೊಳ್ತೀನಿ ಅಂತ ಹೇಳ್ತಾರೆ. ಆದ್ರೆ ಇವನು ಏನು ಕೆಲ್ಸ ಹೋಯ್ತಾ ಅಂತ ಹೇಳ್ಬಿಟ್ಟಂಗೆ ಕಾಲಕ್ ಬಿದ್ದು ಬೇಡ್ಕೊಂತಾನೆ. ಅಂತ ನೋಡಿದ್ರೆ ಮುಖದಲ್ಲೇ ಒಂದು ಪಂಚನ ಕೊಟ್ಬಿಟ್ಟು ಅಲ್ಲಿಂದ ಹೊರಗಡೆ ಬರ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲೇ ತೊಡದಾಗ ಓದೋ ರೇಂಜ್ ಗೆ ಬುಕ್ ನ ಮುಖದ ಮೇಲೆ ಹಾಕೊಂಡು ಚೆನ್ನಾಗಿ ನಿದ್ದೆ ಮಾಡ್ತಾ ಇರ್ತಾನೆ. ಆ ಟೈಮ್ ಒಂದು ಫೋನ್ ಕಾಲ್ ಬರುತ್ತೆ. ಬೇರೆ ಯಾರು ಅಲ್ಲ, ಅವ್ರ ಅಂಕಲೇ ಕಾಲ್ ಮಾಡಿರೋದು. ಏಯ್ ಏನೋ ಈ ಟೈಮ್ ಕ್ಲಾಸ್ ಅಲ್ಲಿ ಇರ್ಬೇಕಲ್ಲ ಕಣೋ, ಇವಾಗ ಫೋನ್ ಅಟೆಂಡ್ ಮಾಡ್ತಾ ಇದೀಯಾ, ಕ್ಲಾಸ್ ಅಲ್ಲಿ ಫೋನ್ ಇಟ್ಕೊಂಡು ಏನೋ ಮಾಡ್ತಾ ಇದೀಯ ಅಂತ ಹೇಳ್ಬಿಟ್ಟು ಬೈತಾರೆ. ಅಷ್ಟೇ ಅಲ್ಲ, ನನಗಂತೂ ಒಂದು ವಿಷಯನೂ ಅರ್ಥ ಆಗ್ತಾ ಇಲ್ಲ, ನೀನ್ ಮಾತ್ರ ಹೆಂಗೋ ಇನ್ನೂ ಹಂಗೆ ಇದೆಯಾ, ಸ್ವಲ್ಪ ಕೂಡ ಚೇಂಜ್ ಆಗಿಲ್ವಲ್ಲೋ ಅಂತ ಹೇಳ್ಬಿಟ್ಟು ಬೈತಾ ಇರ್ತಾರೆ. ಇದನ್ನ ಕೇಳಿಸ್ಕೊಂಡು ಅಯ್ಯೋ ಅಯ್ಯಪ್ಪ ಬೇರೆ ಬೆಳಗ್ಗೆ ಟೆನ್ಷನ್ ಮಾಡ್ತಾನಲ್ಲ ಅಂತ ಹೇಳ್ಬಿಟ್ಟು ಫೋನ್ ಇಟ್ಬಿಟ್ಟು ಫ್ರೆಶ್ ಆಗ್ಬಿಟ್ಟು ಸ್ಕೂಲ್ಗೆ ಹೋಗ್ತಾನೆ. ಹಂಗ ಹೋಗ್ತಾ ಇರ್ಬೇಕಾದ್ರೆ ದಾರಿಯಲ್ಲಿ ಅವ್ರ ಆಂಟಿ ಕಾಲ್ ಮಾಡಿರ್ತಾರೆ. ಲೋ ಜಿನ್, 20 ವಯಸ್ಸಲ್ಲಿ ಕಾಲೇಜ್ಗೆ ಹೋಗೋ ಹುಡುಗ ಅಂದ್ರೆ ನೀನ್ ಒಬ್ನೇ ಆಗಿರ್ತೀಯ ಕಣೋ, ಯಾಕೋ ನೀನ್ ಸ್ವಲ್ಪ ಕೂಡ ಚೇಂಜ್ ಆಗಿಲ್ಲ. ಇವಾಗ ನಿಮ್ ಅಂಕಲ್ ನೋಡಿರೋ ಕಾಲೇಜು ನಿನ್ ಕರೆಕ್ಟ್ ಆಗಿ ಸೂಟ್ ಆಗುತ್ತೆ ಕಣೋ, ಯಾಕಂದ್ರೆ ನಿನ್ಗಿಂತ ಮುಟ್ಟಾಳನ್ ಮಕ್ಕಳು ಜಾಸ್ತಿನೇ ಇದಾರೆ ಕಾಲೇಜಲ್ಲಿ. ಅದಕ್ಕಂತ ನಿಮ್ ಅಂಕಲ್ ಹುಡುಕಿ ನಿನ್ಗೋಸ್ಕರ ಕಾಲೇಜ್ ನ ಸೆಲೆಕ್ಟ್ ಮಾಡಿದ್ದಾರೆ. ಯಾರು ಗೊತ್ತು ನೀನ್ ಪಕ್ಕದಲ್ಲೇ ಮುಟ್ಟಾಳನ್ ಮಗ ಕೂಡ ಇರ್ಬೋದು ಅಂತ ಹೇಳಿದ ತಕ್ಷಣ ನಂಗೆ ತಿರುಗಿ ನೋಡ್ತಾನೆ. ನೋಡಿ ಆ ಕಡೆಯಿಂದ ಕಾಮಿಡಿ ಪೀಸ್ ಒಬ್ಬ ಬರ್ತಾನೆ. ನೋಡಕ್ಕೆ ನಗು ಬರುತ್ತೆ. ಜಿನ್ನು ಕೂಡ ಅವ್ನ ನೋಡ್ಬಿಟ್ಟು ಏನೋ ರಿಯಾಕ್ಷನ್ ಕೊಡಲ್ಲ, ಹಂಗೆ ನೋಡ್ಕೊಂಡು ಹೋಗ್ತಾ ಇರ್ತಾನೆ. ಫೋನ್ ಅಲ್ಲಿ ಅವ್ರ ಆಂಟಿ ಹೇಳ್ತಾ ಇರ್ತಾರೆ, ಏಯ್ ಹೆಂಗಾದ್ರೂ ಮಾಡಿ ಕಾಲೇಜ್ ಅಲ್ಲಿ ಓದ್ ಪಾಸ್ ಆಗ್ಬಿಡು, ಇದಕ್ ಮೇಲೆ ಓದ್ಸೋ ಶಕ್ತಿ ನಮ್ಗೆ ಇಲ್ವೋ ಅಂತ ಹೇಳ್ಬಿಟ್ಟು ಬೈದ್ಬಿಟ್ಟು ಫೋನ್ ಇಟ್ಬಿಡ್ತಾರೆ. ಅದಾದ್ಮೇಲೆ ಅವ್ನು ಕೂಡ ಹಂಗೆ ಸ್ಪೀಡ್ ಆಗಿ ನಡ್ಕೊಂಡು ಹೋಗ್ತಾ ಇದ್ರೆ ಪಕ್ಕದಲ್ಲಿ ಇರೋನು ಸೈಕಲ್ ಹೇಳ್ತಾನೆ ಬರ್ತಾ ಇರ್ತಾನೆ. ಇವ್ನಿಗಿಂತ ಸ್ಪೀಡ್ ಆಗಿ ಹೋಗ್ಬೇಕು ಅಂತ ಸ್ಪೀಡ್ ಆಗಿ ಸೈಕಲ್ ತುಳಿತೀನಿ ಅಂದ್ಬಿಟ್ಟು ಹಂಗೆ ಓದೋನು ಮುಕ್ಕರ್ಸ್ಕೊಂಡು ಮುಂದಕ್ಕೆ ಬೀಳ್ತಾನೆ. ಇದನ್ನ ನೋಡ್ಬಿಟ್ಟು ಅವನಂತಾನೆ, ಕರೆಕ್ಟೇ ಅತ್ತೆ ಹೇಳಿದ್ದು, ನನಗಿಂತ ಮುಟ್ಟಾಳ್ ನನ್ ಮಕ್ಳು ಜಾಸ್ತಿನೇ ಇದಾರೆ ಅಂತ ಹೇಳ್ಬಿಟ್ಟು ಅದೇನು ಕೇರ್ ಮಾಡಿದೆ ಅವ್ನ್ ಪಾಡ್ಕೊಂಡು ಕ್ಲಾಸ್ ಒಳಗಡೆ ಹೋಗ್ತಾನೆ. ಇವ್ನ್ ಕ್ಲಾಸ್ ಒಳಗಡೆ ಹೋದ್ಮೇಲೆ ಅಲ್ಲಿರೋ ಸರ್ ಇವನ್ ಬಗ್ಗೆ ದೊಡ್ಡದಾಗಿ ಇಂಟ್ರೊಡಕ್ಷನ್ ಕೊಡ್ತಾರೆ. ಅಂತ ನೋಡಿದ್ರೆ ಇವನ್ ಹೆಸರು ಜಿನ್ನು, ಇವನ್ ಬಗ್ಗೆ ಹೇಳಕ್ಕಲ್ಲ ಅಷ್ಟಾಗೇನಿಲ್ಲ, ಹೋಗಿಂದ ಕೂತ್ಕೋ ಅಂತ ಹೇಳ್ಬಿಟ್ಟು ಕಳಿಸ್ಬಿಡ್ತಾರೆ. ಇವ್ನ್ ಕೂಡ ಓದೋನು ಅಲ್ಲಿ ಚೆನ್ನಾಗಿರೋ ಒಂದು ಹುಡುಗಿ ಕೂತಿರ್ತಾಳೆ. ಆ ಹುಡುಗಿ ಪಕ್ಕದಲ್ಲಿರೋ ಎಬ್ಬಿಸ್ಬಿಟ್ಟು ಅಲ್ಲಿ ಕೂತ್ಕೊಂಡ್ರೆ ಸರ್ ಎಲ್ಲೋ ಕೂತ್ಕೊಂತಾ ಇದೆಯಾ, ಹಿಂದ್ಗಡೆ ಹೇಳಿದ್ ಹಿಂದ್ಗಡೆ ಹೋಗೋ ಅಂತ ಹೇಳ್ಬಿಟ್ಟು ಹಿಂದ್ಗಡೆ ಓಡಿಸ್ಬಿಡ್ತಾರೆ. ಹಂಗೆ ಹೋಗಿ ಕೂತ್ಕೊಂಡಾಗ ಹಂಗೆ ರೈಟ್ ಅಲ್ಲಿ ನೋಡು ಲಿಟಲ್ ಪ್ರಿನ್ಸೆಸ್ ಕೂತಿದ್ದಾರೆ ಅಂತ ಹೇಳಿದ ತಕ್ಷಣ ಲಿಟಲ್ ಪ್ರಿನ್ಸೆಸ್ ಅಂತ ಹೇಳ್ಬಿಟ್ಟು ಇವ್ನ ಹಂಗೆ ಸ್ಲೋ ಮೋಷನ್ ಅಲ್ಲಿ ತಿರುಗಿ ನೋಡ್ತಾನೆ. ನೋಡಿದ್ರೆ ಅಂಡಾ ಸೈಜ್ ಒಂದು ಹುಡುಗಿ ಕೂತಿರ್ತಾಳೆ. ಏನು ಇವಳು ಲಿಟಲ್ ಪ್ರಿನ್ಸೆಸ್, ನಿಮ್ಗೆಲ್ಲ ಕಣ್ ಕಾಣಿಸ್ತಾ ಇದೆಯಾ ಇಲ್ವಾ, ಇವ್ರಪ್ಪ ಇವ್ಳಿಗೆ ಹೆಂಗೋ ಹೆಸರಿಟ್ರು ಅಂತ ಹೇಳ್ಬಿಟ್ಟು ಬೈಕೊಂತಾನೆ. ಆಗ ಸರ್ ಹೇಳ್ತಾರೆ, ಹಲೋ ಎಕ್ಸ್ಕ್ಯೂಸ್ ಮೀ ಸರ್, ನಾನ್ ಹೇಳಿದ್ದು ರೈಟ್ ನೋಡಿ ಅಂತ ಲೆಫ್ಟ್ ಗಲ್ಲ ಅಂತ ಹೇಳ್ತಾರೆ. ರೈಟಾ ಅಂತ ಹೇಳ್ಬಿಟ್ಟು ಇವ್ ನಂಗೆ ತುಂಬಾ ಇಂಟ್ರೆಸ್ಟ್ ಆಗಿ ತಿರುಗಿ ನೋಡ್ತಾನೆ. ನೋಡಿದ್ರೆ ಅಲ್ಲೊಂದು ಹುಡುಗ ಕೂತಿರ್ತಾನೆ, ಕ್ಯೂಟ್ ಆಗಿ ಸ್ಪೆಕ್ಸ್ ಎಲ್ಲ ಹಾಕೊಂಡು ಈ ಅಂತ ನಗ್ತಾನೆ. ಇದನ್ನ ನೋಡ್ಬಿಟ್ಟು ಜಿನ್ನು, ಏನೋ ಇವ್ನ್ ಲಿಟಲ್ ಪ್ರಿನ್ಸೆಸ್, ಏನ್ ನೋಡೋ ಇವರೆಲ್ಲ ಹೆಸರಿಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಬೈಕೊಳ್ತಾ ಇರ್ತಾನೆ. ಅದಾದ್ಮೇಲೆ ಬ್ರೇಕ್ ಟೈಮ್ ಅಲ್ಲಿ ಅವ್ನಿಗೊಂದು ಕಾಲ್ ಬರುತ್ತೆ. ಅವ್ರ ಅಜ್ಜಿನೇ ಕಾಲಲ್ಲಿ ಮಾತಾಡ್ತಾ ಇರೋದು, ಏ ಜಿನ್ ನಿಮ್ ತಾತಕ್ ತುಂಬಾನೇ ಮೈ ಹುಷಾರಿಲ್ಲ ಕಣೋ, ಒಂದೇ ಒಂದ್ಸತಿ ಬಂದ್ ನಿಮ್ ತಾತ ನೋಡ್ಕೊಂಡು ಹೋಗ್ಬಾರ್ದ ಅಂದಾಗ ಪಕ್ಕದಲ್ಲಿ ಅವ್ರ ತಾತ ಬೇರೆ ಜೋರಾಗಿ ಕೆಮ್ತಾ ಇರ್ತಾರೆ. ಸೌಂಡ್ ಇವ್ನಿಗೂ ಕೇಳಿಸುತ್ತೆ. ಸರಿ ಆಯ್ತು ಬರ್ತೀನಿ, ಸುಮ್ನೆ ಯಾಕೆ ನಸ ಅಂತ ಹೇಳ್ಬಿಟ್ಟು ಫೋನ್ ಇಟ್ಬಿಟ್ಟು ರೆಸ್ಟ್ ರೂಮ್ ಗೆ ಹೋಗ್ತಾನೆ. ಅಲ್ಲೋಗಿ ನೋಡಿದ್ರೆ ಬುಲಿ ಮಾಡಕ್ಕಂತಾನೆ ಕೆಲವು ಸ್ಟೂಡೆಂಟ್ಸ್ ಇರ್ತಾರಲ್ಲ, ಅವರಂತೂ ಲಿಟಲ್ ಪ್ರಿನ್ಸೆಸ್ ನ ತುಂಬಾನೇ ಹಿಂಸೆ ಕೊಡ್ತಾ ಇರ್ತಾರೆ. ಅವ್ರಿಗೆ ತುಂಬಾನೇ ಟಾರ್ಚರ್ ಕೊಡ್ತಾ ಇರ್ತಾರೆ. ಇವ್ನ್ ಪಾಡಿಗೆ ಇವ್ನು ಟಾಯ್ಲೆಟ್ ಮಾಡ್ತಾ ಇರ್ಬೇಕಾದ್ರೆ ಹಾಗೆ ಹಂಗಿಂದ ಒಬ್ಬ ಬಂದ್ಬಿಟ್ಟು ಜಿನ್ನ ನೋಡ್ಬಿಟ್ಟು ಗೇಲಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಏನೋ ನಿನ್ ಹೇರ್ಸ್ ಕಲರು ನೋಡಕೊಳ್ಳೆ ಗುಬಾಚಿ ಗೂಡಿದ್ದಂಗಿದೆ ಅಂತ ಹೇಳ್ಬಿಟ್ಟು ಗೇಲಿ ಮಾಡ್ತಾ ಇರ್ತಾನೆ. ಆದ್ರೆ ಇವ್ನ್ ಗೆಲ್ಲಿಂದ ಇತ್ತು ಕೋಪ ಗೊತ್ತಿಲ್ಲ, ಬೊಕ್ಕಂತ ಅವ್ನ ಮಕ್ಕದ ಮೇಲೆ ಗುತ್ತಾನೆ. ನೋಡಿ ಅವ್ನ್ ಗುದ್ದಿದ್ ಫೋರ್ಸ್ಗೆ ಅವನಿಗೆ ತಲೆ ಸುತ್ತ ಕೆಳಗಡೆ ಬಿದ್ಬಿಟ್ಟ. ಅದಾದ್ಮೇಲೆ ಎದ್ರು ನೋಡಿ ಭಯಪಟ್ಟಲ್ಲಿರೋರೆಲ್ಲ ಹೊರಟೋಗ್ತಾರೆ. ಆದ್ರೂ ಬಿಡಲ್ವೇ ಹಿಂದ್ಗಡೆ ಹೋಗ್ಬಿಟ್ಟು ಸರಿಯಾಗಿ ಹೊಡೆದಾಕ್ಬಿಡ್ತಾನೆ. ಅದಾದ್ಮೇಲೆ ಲಿಟಲ್ ಪ್ರಿನ್ಸೆಸ್ ಅನ್ನೋನ್ ಬಂದ್ಬಿಟ್ಟು ಹೇಳ್ತಾನೆ, ತುಂಬಾ ಥ್ಯಾಂಕ್ಸ್ ಜಿನ್ ಅಂತ. ಇವ್ನ ಹಂಗೆ ಮೂಗ್ನ ಮುಚ್ಚಿಟ್ಕೊಳ್ತಾನೆ. ಯಾಕಂದ್ರೆ ಪಾಪ ಬುಲಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿರೋ ಟಾಯ್ಲೆಟ್ ನೀರೆಲ್ಲ ಐತಿ ಅವ್ನ ಮೇಲೆ ಹಾಕಿಟ್ಟಿರ್ತಾರೆ, ಗಬ್ಬು ವಾಸನೆ. ಅದಾದ್ಮೇಲೆ ಪಕ್ಕದ ಡೋರ್ ಇಂದ ಇನ್ನೊಬ್ಬ ಬಂದ್ ಬಗ್ ನೋಡ್ತಾನೆ. ಯಾರಂತ ನೋಡಿದ್ರೆ ಸ್ಟಾರ್ಟಿಂಗ್ ಸೈಕಲ್ ಅಲ್ಲಿ ಬಂದಿರ್ತಾನಲ್ಲ ಅವನೇ, ಅವನ ಹೆಸರು ಬ್ರೂಸ್ಲಿ ಅಂತ. ಅವನ ಕೂಡ ಬುಲಿ ಮಾಡ್ತಾ ಇದ್ರೇನೋ ಸರಿಯಾಗಿ ಎಲ್ಲರಿಗೂ ಹೊಡಿತಾರೆ. ಈ ತರ ಒಂದು ವಿಷಯ ನಡೆದಿದೆ ಅಂದಿದ ತಕ್ಷಣ ಕಾಲೇಜಲ್ಲಿ 3 ಜನ ಬಗ್ಗೆನೆ ಫುಲ್ ಆಗಿ ಟಾಕು. ಏಯ್ ಸೂಪರ್ ಆಗಿ ಜಗಳ ಮಾಡಿದಾರಂತೆ ಕಣೋ, ಅವ್ರನ್ನ ಸರಿಯಾಗಿ ಹೊಡೆದಾಕ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಇವ್ರ ಬಗ್ಗೆ
ಹಂಗೆ ಹೆಮ್ಮೆಗೆ ಮಾತಾಡ್ಕೊಳ್ತಾ ಇರ್ತಾರೆ. ಈ ವಿಷಯ ಗೊತ್ತಾಗಿದ ತಕ್ಷಣ ಬುಲ್ಲಿ ಗ್ಯಾಂಗ್ ಹೆಡ್ ಒಬ್ಬ ಇರ್ತಾನಲ್ಲ, ಅವ್ನ್ ಫುಲ್ ಟೆನ್ಷನ್ ಆಗ್ಬಿಡ್ತಾನೆ. ಇದಕ್ಕೆಲ್ಲ ಕಾರಣ ಜಿನ್ನೆ ಕಣೋ, ಜಿನ್ನ ಸುಮ್ನೆ ಬಿಡಬಾರ್ದು. ಅಷ್ಟೇ ಅಲ್ಲ 3 ಜನನ ಕೂಡ ಸರಿಯಾಗಿಟ್ಟು ಮಾಡ್ಬೇಕು ಅಂತ ಹೇಳಿ ಬೈಕೊಂಡವ್ರು. ಅದಕ್ಕೆ ಫಸ್ಟ್ ವೀಕ್ ಆಗಿರೋನ್ನ ಹಿಡಿಬೇಕು ಅಂತ, ಇವ್ರ ಗ್ರೂಪ್ ಅಲ್ಲೇ ವೀಕ್ ಆಗಿರೋದ ಬ್ರೂಸ್ಲಿ ತಾನೆ, ಫಸ್ಟ್ ಅವನ್ನ ಹಿಡಿಬೇಕು ಅಂತ ಹೇಳ್ಬಿಟ್ಟು ಅವನನ್ನ ದಾರಿಯಲ್ಲಿ ಹಿಡಿದು ಸರಿಯಾಗಿ ಹೊಡಿತಾ ಇರ್ತಾರೆ. ಇವ್ರು ಕೂಡ ಟಾರ್ಚರ್ ತಾಳಕ್ಕಾಗದೆ ಮಾಡಿಂದ ಬಿದ್ದು ಸತ್ತೋಗ್ಬೇಕಂತ ಮಾಡಿಗೆ ಹೊಟ್ಟೋಗಿರ್ತಾನೆ. ಆದ್ರೆ ನೋಡಿದ್ರೆ ಅಲ್ಲೇ ಜಿನ್ನು ಕೂತ್ಕೊಂಡು ಆರಾಮಾಗಿ ಸ್ನಾಕ್ಸ್ ತಿನ್ಕೊಂಡು ಡ್ರಿಂಕ್ಸ್ ಎಲ್ಲ ಕುಡಿತಾ ಇರ್ತಾನೆ. ಇವ್ನು ಫಸ್ಟ್ ಗಮನಿಸಲ್ಲ, ಸಾಯಕಂತಾನೆ ಹೊಟ್ಟೋಗ್ತಾನೆ, ಏನೇನೋ ಮಾಡ್ತಾ ಇರ್ತಾನೆ. ಆಮೇಲೆ ತಿರುಗಿ ನೋಡಿದವನು ಜಿನ್ ಅಲ್ಲೇ ಕುತ್ಕೊಂಡಿರೋದನ್ನ ನೋಡ್ಬಿಟ್ಟು, ಅಯ್ಯೋ ಪಾಪಿ, ಒಬ್ಬ ಇಲ್ಲಿ ಸಾಯಕ್ ಹೋಗ್ಬಿಟ್ಟಿದ್ದಾನೆ, ಆದ್ರೂ ಕುತ್ಕೊಂಡು ಕೂಲಾಗಿ ತಿಂತಾ ಇದೆಯಾ ಅಂತ ಹೇಳ್ಬಿಟ್ಟು ಹತ್ರ ಬಂದವನು, ಏನೋ ಜಿನ್ ಆರಾಮಾಗಿ ಕುತ್ಕೊಂಡು ನಿನ್ ಪಾಡಕ್ ನೀನ್ ತಿನ್ಕೊಂಡು ಕುಡ್ಕೊಂಡಿದ್ಯಾ, ನಿನ್ನಿಂದಾನೆ ನನ್ನ ಒಡಿಯಕ್ ಕೊಟ್ಟೋಗಿದ್ದಾರೆ, ಈಗ ಕ್ಲಾಸ್ ಮುಗಿದ್ಮೇಲೆ ನನ್ನ ಒಡಿಯಕ್ ಪ್ಲಾನ್ ಮಾಡಿದಾರೆ ಕಣೋ, ನೀನೇನಾದ್ರೂ ಮಾಡ್ಬೇಕಂದ್ರೆ. ಜಿನ್ ಕೇರ್ ಮಾಡೋ ತರ ಇಲ್ಲ, ಸಾಯಂಗಿದ್ರೆ ಸಾಯಿ ಅಂತ ಹೇಳ್ಬಿಟ್ಟು ಸೈಲೆಂಟ್ ಆಗಿ ಕೂತಿರ್ತಾನೆ. ಆದ್ರೆ ಒಂದ್ ಸ್ಟೇಜ್ ಇವನೇ ಟೆನ್ಷನ್ ಆಗ್ಬಿಟ್ಟು ಅವ್ನು ತಿಂತಾ ಇದ್ದ ಫುಡ್ ನ ಹಂಗೆ ಕಿತ್ತಿ ಕೆಳಗಡೆ ಬಿಸಾಕ್ಬಿಡ್ತಾನೆ. ಅದಾದ್ಮೇಲೆ ಇವ್ನಿಗೆ ಬಕ್ಕಂತ ಆಗ್ಬಿಡ್ತು, ಅಯ್ಯೋ ಇವನೇನಾದ್ರೂ ಈಗ ನನ್ನ ಹೊಡೆದ್ಬಿಡ್ತಾನ ಅಂತ. ಆದ್ರೆ ಆ ಟೈಮಲ್ಲಿ ಒಂದು ಅನೌನ್ಸ್ಮೆಂಟ್ ಬರುತ್ತೆ, ಯಾರಪ್ಪ ಅದು ಜಿನ್ನು 12th ಸ್ಟ್ಯಾಂಡರ್ಡ್ ಇಂದ ನಿನ್ ಫೋನ್ ಬರ್ತಾ ಇರೋ ಮೆಸೇಜಸ್ ಕಾಲ್ಸ್ ಎಲ್ಲ ಯಾವ್ದು ಅಟೆಂಡ್ ಮಾಡ್ತಾ ಇಲ್ವಂತೆ, ಯಾವ್ದು ನೋಡ್ತಾ ಇಲ್ವಂತೆ, ಡೈರೆಕ್ಟ್ ಆಗಿ ಆಫೀಸ್ಗೆ ಕಾಲ್ ಮಾಡ್ತಾ ಇದಾರೆ, ನೀನ್ ಒಬ್ನೇಲ್ ಪ್ರಾಣ ತಿಂತಾ ಇದೆಯಾ ಅಂತ ನೋಡಿದ್ರೆ ನಿಮ್ಮ ಫ್ಯಾಮಿಲಿ ಎಲ್ಲ ನನ್ ಪ್ರಾಣ ತಿಂತಾ ಇದೆ, ಫಸ್ಟ್ ಏನಂತ ನೋಡಪ್ಪ ಅಂತ ಹೇಳ್ಬಿಟ್ಟು ಅನೌನ್ಸ್ಮೆಂಟ್ ಮಾಡ್ತಾರೆ. ಇವ್ನಂಗೆ ಫೋನ್ ಅಲ್ಲಿ ಮೆಸೇಜ್ ಎಲ್ಲ ಓಪನ್ ಮಾಡಿ ನೋಡಿದ್ರೆ ಅವ್ರ ತಾತ ತುಂಬಾನೇ ಸೀರಿಯಸ್ ಆಗಿ ಇರ್ತಾರೆ. ಆ ಫೋಟೋಸ್ ಎಲ್ಲ ಹಾಕಿರೋದನ್ನ ನೋಡ್ಬಿಟ್ಟು ನೆಕ್ಸ್ಟ್ ಡೇನೆ ಅವನು ಅವ್ರ ತಾತನ ನೋಡಕ್ ಹೋಗ್ಬೇಕು ಅಂತ ಒಂದು ಟ್ರೈನ್ ಹತ್ತಿರ್ತಾನೆ. ಇವ್ನ್ ಮಾತ್ರ ಅಲ್ಲ, ಹಿಂದ್ಗಡೆ ಸೀಟಲ್ಲೇ ಅಲ್ಲಿ ಮತ್ತೆ ಲಿಲ್ಲಿ ಇಬ್ರು ಕೂತಿರ್ತಾರೆ. ಲಿ ಅಂದ್ರೆ ಬ್ರೂಸ್ಲಿ ಅಂತ, ಲಿಲ್ಲಿ ಅಂದ್ರೆ ಲಿಟಲ್ ಪ್ರಿನ್ಸೆಸ್ ಅಂತ ಶಾರ್ಟ್ ಆಗಿ ಕರೆಯೋಣ, ಚೆನ್ನಾಗಿದೆ ಅಲ್ವಾ ಕ್ಯೂಟ್ ಆಗಿ. ಅವ್ರ ಜಿನ್ನ ನೋಡ್ಬಿಟ್ಟು ನಾವು ನಿನ್ ಜೊತೆ ನಿಮ್ ಊರಿಗೆ ಬರ್ತೀವಿ ಅಂತ ಹೇಳ್ತಾರೆ. ಇವ್ ನಂಗೆ ಲುಕ್ ಕೊಡ್ತಾನೆ, ಆಲ್ರೆಡಿ ಬಂದ್ಬಿಟ್ ಮೇಲೆ ಏನಾರ ಪರ್ಮಿಷನ್ ಕೇಳ್ತಾ ಇದ್ದೀರಾ ಅನ್ನೋ ತರ. ಅದಾದ್ಮೇಲೆ ಅವ್ನು ಕೇಳ್ತಾನೆ, ಹೌದು ನಿಮ್ ಊರಲ್ಲಿ ಹಾಟ್ ಸ್ಪ್ರಿಂಗ್ ಅಂತ ಯಾವ್ದೋ ಒಂದು ಹೋಟೆಲ್ ಇದೆಯಂತೆ, ಸೂಪರ್ ಫೇಮಸ್ ಅಂತ, ಹೌದಾ ಅಂದಾಗ ಆ ಹೋಟೆಲ್ ಎಷ್ಟೇ ಚೆನ್ನಾಗಿದ್ರೆ ಕೂಡ ನೀವು ಚೆನ್ನಾಗಿಲ್ಲ ಅಂತಾನೆ ಹೇಳ್ಬೇಕು ಅಂತ ಬೈದು ಕರ್ಕೊಂಡು ಹೋಗ್ತಾ ಇದ್ದಾನೆ. ಏನ್ ವಿಷಯ ಅಂತ ಗೊತ್ತಿಲ್ಲ. ಅದಾದ್ಮೇಲೆ ಆ ಹೋಟೆಲ್ದು ಫೋಟೋಸ್ ಎಲ್ಲ ತೋರಿಸಬೇಕಾದ್ರೆ ಲೀ ಹೇಳ್ತಾನೆ, ಈ ಫೋಟೋಸ್ ಎಲ್ಲ ನೋಡಿದ್ರೆ ಲ್ಯಾಂಜೋ ಟೆಂಪಲ್ ತರನೇ ಇದೆ ಅಲ್ವಾ ಅಂತ. ಲ್ಯಾಂಜೋ ಟೆಂಪಲ್ ಅಂದ್ರೆ ಏನು ಅಂತ ಜಿನ್ನಿಗೆ ಏನ್ ಅರ್ಥ ಆಗಲ್ಲ. ಏನು ಅಂದಾಗ ಹಂಗೆ ಒಂದು ಫ್ಲಾಶ್ ಬ್ಯಾಕ್ ತರ ತೋರಿಸ್ತಾರೆ. ಇದೇ ತರ ಒಂದು ಜಾಗ ಇರುತ್ತೆ, ಆದ್ರೆ ಹಳೆ ಕಾಲ ತರ ಡ್ರೆಸ್ ಹಾಕೊಂಡಿರ್ತಾರೆ, ಯಾರೋ 3 ಜನ ಹೋಟೆಲ್ ಮುಂದೆ ನಿಂತಿರೋ ತರ ತೋರಿಸ್ತಾರೆ. ಈಗ ಅದೇ ತರ ಒಂದು ಪ್ಲೇಸ್, ಅದ್ರ ಮುಂದೆ ನಮ್ ಹೀರೋ ಮತ್ತೆ ಅವನಿಬ್ರು ಫ್ರೆಂಡ್ಸ್ ನಿಂತಿರ್ತಾರೆ. ಇವ್ರು ಒಳಗಡೆ ಎಂಟ್ರಿ ಆಗೋ ಟೈಮ್ ಅಲ್ಲಿ ಒಳಗಡೆಯಿಂದ ಯಾರೋ ಇಬ್ರು ಅಂದ್ರೆ ಒಂದು ಕಪಲ್ಸ್ ಅಂತ ಕಾಣಿಸುತ್ತೆ. ಅವರಲ್ಲಿ ತಾತನ ಜಿನ ಸರಿಯಾಗಿ ಬೈತಾ ಇರ್ತಾರೆ, ನೀವು ಫೋನಲ್ಲಿ ಹಾಕಿರೋ ಫೋಟೋಸ್ಗೂ ಜಾಗಕ್ಕೂ ಸಂಬಂಧನೇ ಇಲ್ವೇ, ಇಲ್ಲಿ ಬಂದ್ ನೋಡಿದ್ರೆ ತುಂಬಾನೇ ಕೇವಲವಾಗಿದೆ, ಸ್ನಾನಕ್ ನೀರ್ ಬರುತ್ತೆ ಅಂತ ನೋಡಿದ್ರೆ ಗಬ್ಗಬಾಗ್ ಬರ್ತಾ ಇದೆ ನೀರು, ಫಸ್ಟ್ ನಮ್ ದುಡ್ಡನ್ನ ರೀಫಂಡ್ ಮಾಡಿ ನಾವ್ ಇಲ್ಲಿಂದ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಕೂಗಾಡ್ತಾರೆ. ತಾತ ಕೂಡ ಸರಿ ಸರಿ ಇರಿ ತಗೊಂಬಂದ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ದುಡ್ಡು ತಗೊಂಡ್ಬರ್ಬೇಕಾದ್ರೆ ಅದ್ರಲ್ಲಿ ಹಂಗೆ ಬ್ಲಡ್ ವಾಮಿಟ್ ಮಾಡ್ಬಿಟ್ಟು ಕೊಡ್ತಾರೆ. ಇದನ್ನ ನೋಟ ಅಯ್ಯೋ ದೇವ್ರೆ ನೀವೇ ಇಟ್ಕೊಳ್ಳಿ ದುಡ್ಡು, ನನ್ಗೆ ಬೇಡ ಅಂತ ಹೇಳ್ಬಿಟ್ಟು ಅವ್ರಲ್ಲಿಂದ ಹೊರಟೋಗ್ತಾರೆ. ಅವ್ರಂಗ್ ಹೋದಾಗ ಇವ್ರು ಹೊರಗಡೆ ಬಂದ್ ನೋಡ್ದಾಗ್ಲೆ ಜಿನ್ನು ಮತ್ತೆ ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿರೋದನ್ನ ನೋಡೋದು. ಆದ್ರೆ ಅಜ್ಜಿತ್ ನೋಡಿದ ತಕ್ಷಣ ಅದ್ರಲ್ಲೂ ಲಿಲಿನ ನೋಡ್ಬಿಟ್ಟು, ಹೇ ಜಿನ್ ನೋಡಕ್ ನಿಮ್ ಅಪ್ಪ ತರನೇ ಇದೆಯಾ ಕಣೋ, ಚಿಕ್ಕ ವಯಸ್ಸಲ್ಲಿ ನೋಡಿದ್ದಿನ ಎಷ್ಟು ಚೆನ್ನಾಗಿದ್ಯಾ ಕಣೋ ಅಂತ ಹೇಳ್ಬಿಟ್ಟು ಹಂಗೆ ಮುದ್ದಾಡ್ತಾ ಇರ್ತಾರೆ. ಆದ್ರೆ ಅವನು ಅಜ್ಜಿ ನನ್ನ ಹೆಸರು ಲಿಟಲ್ ಪ್ರಿನ್ಸೆಸ್ ಅಂತ, ನಾನ್ ಜಿನ್ ಫ್ರೆಂಡ್ ಅಂತ ಹೇಳ್ತಾನೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ತಾತ, ನಾನೇ ಕರೆಕ್ಟ್ ಆಗಿ ಕಂಡಿಡ್ದಿದ್ದು ನೋಡು, ಇವನೇ ನಮ್ಮ ಮಗ ಕಣೆ, ನೋಡು ಅವ್ರ ಅಪ್ಪ ತರನೇ ಇದಾನೆ ಅಲ್ವಾ ಜಿನ್, ಎಷ್ಟು ಚೆನ್ನಾಗಿದೆ ನೀನು ಅಂತ ಹೇಳ್ಬಿಟ್ಟು ಮಾತಾಡ್ಸಿದಾಗ ಅವ್ನು ಕೂಡ ಕೈ ತಟ್ಬಿಟ್ಟು, ಹಲೋ ತಾತ ನನ್ನ ಹೆಸರು ಬ್ರೂಸ್ಲಿ ಅಂತ, ನಾನು ಜಿನ್ ಫ್ರೆಂಡ್ ಅಂತ ಹೇಳ್ತಾರೆ. ಅದಾದ್ಮೇಲೆ ಸೆಂಟ್ರಲ್ ತೋರಿಸ್ತಾರೆ ನೋಡಿ, ಇವ್ನ ಮುಖ ಹಂಗೆ ಫುಲ್ ಆಗಿ ಬಾಡೋಗ್ಬಿಟ್ಟಿರುತ್ತೆ. ಆದ್ರೆ ಇವನೇ ಜಿನ್ ಅಂತ ಹೇಳಿದ ತಕ್ಷಣ ಅಜ್ಜಿ ತಾತಾಗ ಏನು ರಿಯಾಕ್ಷನ್ ಇಲ್ಲ, ಸೈಲೆಂಟ್ ಆಗಿ ಒಳಗಡೆ ಹೊಟ್ಟೋಗ್ತಾರೆ. ಅವ್ನಿಗೆ ಫುಲ್ ಆಗಿ ಅಸಹ್ಯ ಆದಂಗ ಆಗೋಯ್ತು. ಅಷ್ಟೆಲ್ಲ ಒಳಗಡೆ ಹೋಗ್ಬೇಕಾದ್ರೆ ಅಜ್ಜಿ ಕೇಳ್ತಾರೆ, ಹೌದು ನಿನ್ ಜೊತೆ ಸೂಸು ಬಂದಿಲ್ವಾ ಅಂತ ಹೇಳ್ಬಿಟ್ಟು. ಇದನ್ನ ನೋಡ್ಬಿಟ್ಟು ಅವ್ರಿಬ್ರು ಯಾರೋ ಸೂಸು ಅಂತ ಕೇಳಿದ್ರೆ ಇವ್ನು ನನಗೇನೋ ಗೊತ್ತು, ಸೂಸು ಯಾರಂತಾರೆ ನಂಗೆ ಗೊತ್ತಿಲ್ವೇ, ಮುಚ್ಕೊಂಡ್ ಬಂದ್ರು ಅಂತ ಹೇಳಿದಾಗ ಅಜ್ಜಿ ಹೇಳ್ತಾರೆ, 7ನೇ ಕ್ಲಾಸ್ ನ 7 ಸತಿ ಮುಕ್ಕಿ ಓದಿದ್ಯಾ, ಸೂಸು ಗೊತ್ತಿಲ್ವಂತೆ, ಬಾರ ಮುಚ್ಕೊಂಡ್ ಒಳಗಡೆ ಅಂತ ಕರೀತಾರೆ. ಅವನಿಗೆ ಫ್ರೆಂಡ್ಸ್ ನ ಕರ್ಕೊಂಡು ಒಳಗಡೆ ಹೊಟ್ಟೋಗ್ತಾರೆ. ಅದಾದ್ಮೇಲೆ ಈ ಕಡೆ ಸೂಸು ಅನ್ನೋ ಹುಡುಗಿನ ತೋರಿಸ್ತಾರೆ. ಆ ಹುಡುಗಿ ಸ್ಟ್ರೇಟ್ ಆಗಿ ಜಿನ್ ಓದ್ತಾ ಇದ್ದ ಕಾಲೇಜ್ಗೆ ಹೋಗಿರ್ತಾಳೆ. ಅಲ್ಲಿ ಹೋಗ್ಬಿಟ್ಟು ಅವ್ನ ಬಗ್ಗೆ ವಿಚಾರಿಸಿದ್ರೆ ಅಲ್ಲಿರೋರು ಹೇಳ್ತಾರೆ ಅವನವ್ರಿಬ್ರು ಫ್ರೆಂಡ್ಸ್ ಜೊತೆ ಹೋಗಿದ್ದಾನೆ ಅಂತ ಹೇಳ್ಬಿಟ್ಟು. ಅದ್ರಲ್ಲಿ ಅವ್ರ ಫ್ರೆಂಡ್ಸ್ ಹೆಸರು ಬ್ರೂಸ್ಲಿ ಮತ್ತೆ ಲಿಟಲ್ ಪ್ರಿನ್ಸೆಸ್ ಅಂತ ಹೇಳಿದ ತಕ್ಷಣ ಇವಳಿಗೆ ಟೆನ್ಷನ್ ಆಗ್ಬಿಡುತ್ತೆ. ಇನ್ನು ಲಿಟಲ್ ಪ್ರಿನ್ಸೆಸ್ ಹುಡುಗಿನ ಅಂದಾಗ ಅದು ಹುಡುಗನ ಅಂತ ನಮ್ಗೆ ಒಂದು ಡೌಟ್ ಇದೆ ಅಂತ ಅವ್ರೊಂದು ರಿಯಾಕ್ಷನ್ ಕೊಟ್ಟಾಗ ಇವಳು ಕನ್ಫರ್ಮೇ ಮಾಡ್ಬಿಡ್ತಾಳೆ ಅದೊಂದು ಹುಡುಗಿ ಅಂತ. ಹಂಗೆ ಮುಖ ಫುಲ್ ಆಗಿ ಬಾಡೋಗ್ಬಿಡುತ್ತೆ. ಈ ಕಡೆ ನೋಡಿದ್ರೆ ಆ ಅಜ್ಜಿ ತಾತ ಜಿನ್ ಅವ್ರ ಫ್ರೆಂಡ್ಸ್ ಹತ್ರ ಹೇಳ್ತಾ ಇರ್ತಾರೆ, ನೀವು ಜಿನ್ನಿಗೆ ಫ್ರೆಂಡ್ಸ್ ಆಗಿರೋದ್ರಿಂದ ಈ ಪ್ಲೇಸ್ ಗೆ ದುಡ್ಡೇನು ಕೊಡೋಷ್ಟಿಲ್ಲ, ಆದ್ರೆ ಅಡಿಗೆ ಮಾಡೋದು ಕ್ಲೀನಿಂಗ್ ಮಾಡೋದು ಕೆಲಸ ಎಲ್ಲ ನೀವೇ ಮಾಡ್ಬೇಕು, ಮೇಲಿರೋ ರೂಮ್ ನ ಬೇಕಾದ್ರೆ ನೀವು ಆಕ್ಯುಪೈ ಮಾಡ್ಕೋಬಹುದು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ ಅವ್ರ ವಂಶದ ಬಗ್ಗೆ ಸ್ವಲ್ಪ ಇಷ್ಟು ಕಥೆಗಳೆಲ್ಲ ಹೇಳ್ಬಿಟ್ಟು ಕಳಿಸ್ತಾರೆ. ಇನ್ನೊಂದ್ ಕಡೆ ನೋಡಿದ್ರೆ ಸೂಸೋನ ಹುಡುಗಿನ ತೋರಿಸ್ತಾರೆ. ಅವಳಂತೂ ಗಾಡಿ ಓಡಿಸ್ಕೊಂಡ್ ಬರ್ತಾ ಇರ್ತಾಳಲ್ಲ, ಹತ್ಕೊಂಡೇ ಬರ್ತಾ ಇರ್ತಾಳೆ. ನಾನಂತೂ ಜಿನ್ನ ಮಾತಾಡ್ಸೋದೇ ಇಲ್ಲ, ಅವನೇ ಫಸ್ಟ್ ನನ್ನ ಹತ್ರ ಬಂದು ಮಾತಾಡ್ಲಿ ಆಮೇಲೆ ಇದೆ ಅವನ್ಗೆ ಅಂತ ಹೇಳ್ಬಿಟ್ಟು ಪಾಪ ಮಳೆಲೆ ಬರ್ತಾ ಇರ್ತಾಳೆ. ಇನ್ನೊಂದ್ ಕಡೆ ಈ 3 ಜನ ತೋರಿಸ್ತಾರೆ. ಒಬ್ಬೊಬ್ರು ಒಂದ್ ರೂಮಲ್ಲಿ ಸೆಟ್ಲ್ ಆಗ್ಬಿಟ್ರು. ಹೀರೋ ಹೋಗ್ಬಿಟ್ಟು ಅಪ್ಪಾಡಿ ಹೆಂಗೋ ರೂಮಿಗೆ ಬಂದ್ವಿ ಸರಿಯಾಗಿ ರೆಸ್ಟ್ ಎತ್ಕೋಬೇಕು ಅಂತ ಹೇಳ್ಬಿಟ್ಟು ಬ್ಯಾಗ್ ನ ಹಾಕ್ಬಿಟ್ಟು ಆ ಕಡೆ ಹೋಗಿ ಒಂದ್ ಚೇರ್ ಮೇಲೆ ಕುತ್ಕೊಂಡ್ರೆ ಚೇರ್ ಹಂಗೆ ಡಬ್ಬ ಅಂತ ಹೊಡೆದು ಕೆಳಗಡೆ ಬೀಳ್ತಾನೆ. ಇನ್ನೊಂದ್ ಕಡೆ ನೋಡಿದ್ರೆ ಲಿಲಿನ ತೋರಿಸ್ತಾರೆ. ಅವ್ನ್ ಟಿ ಶರ್ಟ್ ನ ಬಿಚ್ಬಿಟ್ಟು ಫ್ರೆಶ್ ಆಗ್ಬೇಕು ಅಂತ ಟಿ ಶರ್ಟ್ ನ ಬಿಚ್ಚಕ್ ಹೋದ್ರೆ ಲೈಟ್ ಆಫ್ ಆಗುತ್ತೆ. ಅವ್ನ್ ಟಿ ಶರ್ಟ್ ನ ಬಿಟ್ರೆ ಲೈಟ್ ಆನ್ ಆಗುತ್ತೆ, ಮತ್ತೆ ಎತ್ತಾನೆ, ಮತ್ತೆ ಲೈಟ್ ಆಫ್ ಆಗುತ್ತೆ, ಮತ್ತೆ ಕೆಳಗಡೆ ಬಿಡ್ತಾನೆ, ಲೈಟ್ ಆನ್ ಆಗುತ್ತೆ. ಇವ್ನಿಗೇನ್ ಅರ್ಥ ಆಗ್ತಾ ಇಲ್ಲ, ಏನೋ ತುಂಬಾ ವಿಚಿತ್ರವಾಗಿ ನಡೀತಾ ಇದೆ ಈ ಹೋಟೆಲ್ ಅಲ್ಲಿ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾನೆ. ಇನ್ನೊಂದ್ ಕಡೆ ಲೀನಾ ತೋರಿಸ್ತಾರೆ. ಅವನಿದ್ದ ರೂಮಲ್ಲಿ ಕಬರ್ಡ್ ಅಲ್ಲಿ ನೋಡಿದ್ರೆ ನೈಟ್ ಡ್ರೆಸ್ ಎಲ್ಲ ಇರುತ್ತೆ, ಆದ್ರೆ ಅದನ್ನ ಹಾಕೊಂಡ್ರೆ 1000 ರೂಪೀಸ್ ಫೈನ್ ಅಂತ ಹಾಕಿರ್ತಾರೆ. ಮೋಸ್ಟ್ಲಿ ಅಜ್ಜಿ ತಾತನೇ ಬರ್ದಿದ್ದಾರೆ ಏನೋ ಗೊತ್ತಿಲ್ಲ, ಏನ್ ಇವರೆಲ್ಲ ವ್ಯತ್ಯಾಸವಾಗಿ ಮಾಡ್ತಾರೆ ಅಂತ ಅವನು ಯೋಚನೆ ಮಾಡ್ತಾನೆ. ಅದಾದ್ಮೇಲೆ ಹೀರೋನ ತೋರಿಸ್ತಾರೆ. ಅವ್ನ ಕೈಲಿ ಯಾವ್ದೊಂದು ಚಿಕ್ಕ ಗೊಂಬೆ ತರ ಇರುತ್ತೆ, ಅದನ್ನ ಇಟ್ಕೊಂಡು ಅದ್ರ ಹತ್ರ ಮಾತಾಡ್ತಾ ಇರ್ತಾನೆ. ಅದಾದ್ಮೇಲೆ ಲೀ ಮತ್ತೆ ಲಿಲ್ಲಿ ಇಬ್ರು ಕಾಮಿಡಿಗಿರೋ ಒಂದು ಡ್ರೆಸ್ ನ ಹಾಕೊಂಡ್ ಬಂದ್ಬಿಟ್ಟು ಜಿನ್ನ ಕರೀತಾರೆ. ಏಯ್ ಜಿನ್ ಬರ್ತಿ ಅಲ್ವಾ ಸ್ನಾನಕ್ಕೆ ಅಂದಾಗ ಜಿನ್ ಹೇಳ್ತಾನೆ, ನಾನ್ ಈ ಜಾಗಕ್ಕೆ ಬಂದಿರೋದೆ ಎಲ್ಲದೂ ಸ್ವಲ್ಪ ದುಡ್ಡು ಸಿಗುತ್ತಾ ಅದನ್ನ ದೇಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು, ನೀವ್ ನೋಡಿದ್ರೆ ನನ್ನ ಕರೀತಿದ್ರೆ ನೀವೋಗಿ ನಾನು ಆಮೇಲೆ ಬರ್ತೀನಿ ಅಂತ ಹೇಳ್ತಾರೆ. ಅದಾದ್ಮೇಲೆ ಇವರಿಬ್ರು ಮಾತ್ರ ಸ್ನಾನ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋಗಿರ್ತಾರೆ. ಅಲ್ಲೋದಾಗ ಜಿನ್ ಹೇಳ್ತಾನೆ, ಏಯ್ ಈ ಸ್ವಿಮ್ಮಿಂಗ್ ಪೂಲ್ ನೋಡೋದಕ್ಕೆ ರಿಯಲ್ ತರ ಇಲ್ಲಲ್ಲ
ಕಣೋ, ನೀರ್ ನೋಡೋ ಹೆಂಗಿದೆ ಅಂತ ಹೇಳ್ಬಿಟ್ಟು ತೋರಿಸಿದಾಗ ಆ ಕಡೆ ಲಿಲ್ಲಿ ಹೇಳ್ತಾನೆ, ಹೌದು ಕಣೋ, ಈ ಸ್ವಿಮ್ಮಿಂಗ್ ಪೂಲ್ ಅಲ್ಲೇ ಒಂಥರ ಪಾಚಿಯಾಗೆ ಇದೆ, ಗ್ರೀನ್ ಆಗಿ ನೋಡು ಹೆಂಗಿದೆ ಅಂತ ಕೇಳಿದ್ರೆ, ಈ ನೀರಲ್ಲಿ ಆಯುರ್ವೇದಿಕ್ ಹರ್ಬ್ಸ್ ಎಲ್ಲ ಹಾಕಿದೀವಿ ಅಂತ ಹೇಳಿ ಊರ್ನೆಲ್ಲ ಯಾಮರಿಸ್ತಾ ಇದಾರೆ. ಅದನ್ನು ಮೀರಿ ಕೇಳಿದ್ರೆ ನೇಚರ್ ಅಂತ ಹೇಳ್ಬಿಟ್ಟು ನಂಬಾಯಿನ ಮುಚ್ಚಿಸ್ಬಿಡ್ತಾರೆ ಅಂತ ಮಾತಾಡ್ಕೊಳ್ತಾ ಇರ್ಬೇಕಾದ್ರೆ ಲಿಲ್ಲಿಂಗ್ ಮಾತ್ರ ಹಿಂದ್ಗಡೆಯಿಂದ ಏನೋ ವ್ಯತ್ಯಾಸವಾಗಿ ಸೌಂಡ್ ಕೇಳಿಸುತ್ತೆ. ಲಿಲ್ಲಿನ ಹಂಗೆ ತಿರುಗಿ ನೋಡ್ತಾನೆ, ಅದೇ ತುಂಬಾನೇ ಭಯ ಪಡ್ತಾನೆ, ಏನಪ್ಪಾ ಈ ಸೌಂಡ್ ಹಿಂಗಿದೆ ಅಂತ ಹೇಳ್ಬಿಟ್ಟು. ಅದಾದ್ಮೇಲೆ ಎಲ್ಲ ಮಲಗಿರ್ಬೇಕಾದ್ರೆ ಈ ಟೈಮು ಅದೇ ತರ ಸೌಂಡ್ ನಮ್ ಜಿನ್ನಕ್ ಕೇಳಿಸುತ್ತೆ. ಇವ್ನ್ ಕೂಡ ಎದ್ದವನು ಏನಿದಲ್ಲ ಸೌಂಡ್ ಅಂತ ಹೇಳ್ಬಿಟ್ಟು ಹಾಗೆ ನಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಟಕ್ಕಂತ ಯಾರೋ ಬಂದವ್ನ ಕಾಲ್ ಹಿಡ್ಕೊಳ್ತಾರ. ಅಷ್ಟೇ ಸಖತ್ತಾಗಿ ಎದ್ರಕೊಂಡ್ಬಿಡ್ತಾನೆ. ಯಾರಂತ ನೋಡಿದ್ರೆ ಲಿಲ್ಲಿನೇ. ಅವ್ನ್ ಹೇಳ್ತಾನೆ, ಹೇ ನಿನ್ಗೂ ಕೇಳಿಸ್ತಾ ಸೌಂಡ್? ನನ್ಗೂ ಕೇಳಿಸ್ತು ಕಣೋ, 3 ತರ ಸೌಂಡ್ ಕೇಳಿಸ್ತು. ಫಸ್ಟ್ ಸೌಂಡ್ ನೋಡಿದ್ರೆ ಆ ಅಂತ ಕೇಳಿಸ್ತಾ ಇದೆ, ಸೆಕೆಂಡ್ ಸೌಂಡ್ ನೋಡಿದ್ರೆ ಹೂ ಅಂತ ಕೇಳಿಸ್ತಾ ಇದೆ, ಥರ್ಡ್ ಸೌಂಡ್ ಅಂತೂ ಅದು ಮನುಷ್ಯ ಕಡೆಯಿಂದ ಬರೋ ಸೌಂಡೇ ಅಲ್ವೋ ಅಂತ ಹೇಳ್ಬಿಟ್ಟು ಹೇಳ್ಕೊಂಡು ಹಂಗೆ ಕಾಲ್ ಹಿಡ್ಕೊಂಡಿದ್ದವನು. ಕಾಲ್ ಹತ್ರ ನೋಡಿದ್ರೆ ಹಿಂದ್ಗಡೆ 2 ಕಾಲ್ ಇರುತ್ತಾ, ಇದ್ರ ನೋಡಿ ಸಖತ್ತಾಗಿ ಎದ್ರಕೊಂಡ್ಬಿಡ್ತಾನೆ. ಹಂಗೆ ಮೇಲೆ ತೋರಿಸ್ತಾರೆ ನೋಡಿ, ಬಂದಿರೋದ್ ಬೇರೆ ಯಾರು ಅಲ್ಲ, ಲೀನೆ ಹಿಂದ್ಗಡೆಯಿಂದ ಬಂದು ಜಿನ್ನ ಹಗ್ ಮಾಡ್ಕೊಂಡಿರ್ತಾನೆ. ಇವ್ರ ಹತ್ರ ಇಟ್ಕೊಂಡಿರೋದನ್ನ ನೋಡ್ಬಿಟ್ಟು ಜಿನ್ನಕ್ ಟೆನ್ಷನ್ ಆಗ್ಬಿಟ್ಟು ಒಂದೇ ಕಿರ್ಚೋದು ಅಷ್ಟೇ. ಇದಕ್ ಭಯಪಟ್ಟು ಲೀಗ್ ಹಂಗೆ ಅಲ್ಲೇ ಜ್ಞಾನ ತಪ್ಪಿ ಬಿದ್ದೋಗ್ಬಿಡ್ತಾನೆ. ಅದಾದ್ಮೇಲೆ ನೆಕ್ಸ್ಟ್ ಡೇ ತೋರಿಸ್ತಾರೆ, ಜಿನ್ನ ಅವ್ರ ಅಜ್ಜಿ ಹೇಳ್ತಾರೆ, ನೋಡಿ ಇರೋ 3-4 ಜನಕ್ಕೆ ಕೆಲ್ಸದವರೆಲ್ಲ ಏನಕ್ಕೆ, ಇಲ್ಲಿರೋ ಕೆಲ್ಸನೆಲ್ಲ ನೀವೇ ಮಾಡ್ಬೇಕು, ದೋ ಜಿನ್ ತಗೋ ಈ ಬಟನೆಲ್ಲ ತಗೊಂಡೋಗಿ ನೀನೇ ವಾಶ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವ್ನಿಗೆ ಕೊಟ್ಬಿಡ್ತಾರೆ. ಅವನದನ್ನ ತಗೊಂಡೋಗ್ಬೇಕು ಅಂತ ನೋಡಿದಾಗ ಯಾವ್ದೋ ಒಂದು ಫೋನ್ ಕಾಲ್ ಬರುತ್ತೆ. ಇವ್ನ ಎತ್ಕೊಂಡು ಹಲೋ ಅಂತಾನೆ, ಬಟ್ ಆ ಕಡೆಯಿಂದ ಯಾರು ಮಾತಾಡಲ್ಲ, ಸೈಲೆಂಟ್ ಆಗಿ ಫೋನ್ ಇಟ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಲೀ ಮತ್ತೆ ಲಿಲ್ಲಿ ಇಬ್ರು ಒಳ್ಳೆ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ತರ ಒಬ್ಬರ ಮೇಲೆ ಒಬ್ರು ನೀರ್ ಹಚ್ಕೊಂಡು ಸ್ವಿಮ್ಮಿಂಗ್ ಫೂಲ್ ಅಲ್ಲಿ ಜಾಲಿಯಾಗಿ ಆಡ್ತಾ ಇರ್ತಾರೆ. ಇದನ್ನ ತಾತ ಬೇರೆ ಕ್ಯಾಮ್ರಾನಲ್ಲಿ ಶೂಟ್ ಮಾಡ್ತಾ ಇರ್ತಾರೆ. ಇದನ್ನ ನೋಡ್ಬಿಟ್ಟು ಜಿನ್ ಕೇಳ್ತಾನೆ, ಏನ್ರೋ ಏನ್ ಕರ್ಮ ನಡೀತಾ ಇದೆ ಇಲ್ಲಿ ಅಂತ ಹೇಳಿದಾಗ ಅಜ್ಜಿ ಹಂಗೆ ಅವ್ನ ಕತ್ನ ಇಟ್ಕೊಂಡು ಹೇಳ್ತಾರೆ, ಏನಿಲ್ಲ ಹೋಟೆಲ್ ನ ಸ್ವಲ್ಪ ಫೇಮಸ್ ಮಾಡ್ಬೇಕಲ್ವಾ, ಅದಕ್ಕೆ ಯಾವ್ದಾದ್ರು ಸೂಪರ್ ಆಗಿರೋ ಯಂಗ್ಸ್ಟರ್ ಸಿಗ್ತಾರಾ ಅಂತ ನೋಡ್ತಾ ಇದ್ವಿ, ಇದೋ ನಿಮ್ ಫ್ರೆಂಡ್ ಸಿಕ್ಕಿದ್ರಲ್ಲ ಅದಕ್ಕೆ ಶೂಟ್ ಮಾಡ್ತಾ ಇದೀವಿ ಅಂದಾಗ ಜಿನ್ ಹೇಳ್ತಾನೆ, ನೀವ್ ಹೇಳಿದ್ದೆಲ್ಲ ಸರಿನೇ ಅಜ್ಜಿ, ಆದ್ರೆ ಸೂಪರ್ ಆಗಿರೋ ಯಂಗ್ಸ್ಟರ್ಸ್ ಅಂತ ಹೇಳಿದ್ರಲ್ಲ ಆ ವಿಷಯನ ನನ್ ಕೈಲಿ ಎತ್ಕೊಳಕ್ ಆಗ್ತಾ ಇಲ್ಲ ಅಂತ. ಅದಾದ್ಮೇಲೆ ಲೀ ಕೂಡ ಮೇಲೆ ಬರ್ತಾನೆ, ಆದ್ರೆ ಮತ್ತೆ ಕಾಲ್ ಹಿಡ್ವಿ ಕೆಳಗಡೆ ಬಿದ್ಬಿಡ್ತಾನೆ. ಅವಾಗ ಇದೇ ತರ ಬೀಳ್ತಾನೆ ಏನೋ ಗೊತ್ತಿಲ್ಲ, ಲೈಟ್ ಆಗಿ ಮೂಗಲ್ ಬ್ಲಡ್ ಬರೋದು. ಇದ್ರ ನೋಡ್ಬಿಟ್ಟು ಅಯ್ಯೋ ಬ್ಲಡ್ ಬರ್ತದೆ, ಆಂಬುಲೆನ್ಸ್ ಗೆ ಫೋನ್ ಮಾಡಿ ಅಂತ ಹೇಳ್ಬಿಟ್ಟು ಹಂಗೆ ತಲೆ ಸುತ್ತಿ ಕೆಳಗಡೆ ಬಿದ್ದೋಗ್ತಾನೆ. ಆದ್ರೆ ಅಜ್ಜಿ ತುಂಬಾ ಕೂಲ್ ಆಗಿ ಬಂದ್ಬಿಟ್ಟು, ಆಂಬುಲೆನ್ಸ್ ಎಲ್ಲ ಏನಕ್ಕೆ, ದೋ ಇಕ್ಕಿ ತಗೋ, ಅಲ್ಲೋಗ್ಬಿಟ್ಟು ಒಂದ್ ರೂಮ್ ಅಲ್ಲಿ ಮೆಡಿಸನ್ ಇದೆ ಅದನ್ನ ತಗೊಂಬ ಅಂತ ಹೇಳ್ತಾರೆ. ಅದಾದ್ಮೇಲೆ ಜಿನ್ ಕೂಡ ರೂಮ್ ಎಲ್ಲ ಓಪನ್ ಮಾಡಿ ನೋಡಿದ್ರೆ ವೇಸ್ಟ್ ಐಟಮ್ ಎಲ್ಲ ಆ ರೂಮ್ ಅಲ್ಲಿ ಹಾಕಿಟ್ಟಿದ್ದಾರೆ ಏನೋ ಗೊತ್ತಿಲ್ಲ. ಆ ರೂಮ್ ಒಳಗಡೆ ಹೋಗ್ಬಿಟ್ಟು ಮೆಡಿಸನ್ ಹುಡುಕ್ಬೇಕಾದ್ರೆ ಒಂದು ಕ್ಯಾಮ್ರಾ ಸಿಗುತ್ತೆ. ಓಪನ್ ಮಾಡಿ ನೋಡಿದ್ರೆ ಇವನು ಮತ್ತೆ ಇವ್ನ ಫ್ಯಾಮಿಲಿ ಮೆಂಬರ್ಸ್ ಇರೋದೆ. ಅದ್ರಲ್ಲಿ ಜಿನ್ ತುಂಬಾ ಚಿಕ್ಕವನಾಗಿರ್ತಾನೆ, ಯಾವ್ದೋ ಒಂದು ಐಟಮ್ ನ ಇಟ್ಕೊಂಡು ಆಡ್ತಾ ಇರ್ತಾನೆ. ಅದೇ ಟೈಮ್ ಅಲ್ಲಿ ಇವರಿಬ್ರು ಹಿಂದ್ಗಡೆ ಬಂದ್ಬಿಟ್ಟು ನಮ್ಗೆ ಅದ್ ಬೇಕು ಅಂತ ಜೋರಾಗಿ ಕಿರ್ಸ್ತಾರೆ. ಇದ್ರ ನೋಡಿ ಅವ್ನು ಭಯ ಪಟ್ಬಿಡ್ತಾನೆ, ಏನೋ ಯಾಕ್ರು ಹಿಂಗ್ ಕಿರ್ಸ್ತಾ ಇದೀರಾ, ಏನ್ರೋ ಬೇಕು ನಿಮ್ಗೆ ಅಂತದ್ದು ಅಂದಾಗ, ನೀನ್ ಇಟ್ಕೊಂಡು ಆಡ್ತಾ ಇದ್ದಲ್ಲ ಡಾಲ್ ಹೌಸ್, ನಮ್ಗೆ ಡಾಲ್ ಹೌಸ್ ಬೇಕು ಅಂತ ಕೇಳ್ತಾರೆ. ಇವನ ಏನೋ ಡಾಲ್ ಹೌಸ್ ಇನ್ನು ಚಿಕ್ಕ ಮಕ್ಳ ನೀವು ಅಲ್ಲೆಲ್ಲೋ ಬಿದ್ದಿರತ್ತೆ ಹೋಗ್ರಿ, ಅದೆಲ್ಲ ಏನು ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಇವ್ರ ಹತ್ರ ಅಲ್ಲಿಂದ ಹೋದ್ಮೇಲೆನೆ ಆ ಡಾಲ್ ಹೌಸ್ ನ ನಮಗ್ ತೋರಿಸೋದು, ಅದ್ರೊಳಗಡೆ ಯಾರೋ ಒಬ್ರು ನಿಂತಿರೋ ತರ ತೋರಿಸ್ತಾರೆ. ಇದಾದ್ಮೇಲೆ ಲಿಲ್ಲಿ ಒಬ್ನಿ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಸ್ನಾನ ಮಾಡ್ತಾ ಇರ್ಬೇಕಾದ್ರೆ ಮತ್ತೆ ಏನೋ ತರ ಸೌಂಡ್ ಬರುತ್ತೆ. ಅಯ್ಯೋ ಏನೋ ಮತ್ತೆ ಸೌಂಡ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಹಂಗೆ ತಿರುಗಿ ನೋಡ್ತಾನೆ. ನೋಡಿ ಸ್ವಿಮ್ಮಿಂಗ್ ಪೂಲ್ ಇಂದ ಯಾವ್ದೋ ಒಂದು ಕೈ ಹೊರಗಡೆ ಬರುತ್ತೆ. ಅಷ್ಟೇ ಸಕ್ಕದಾಗಿ ಎದ್ರಕೊಂಡ್ಬಿಡ್ತಾನೆ. ಅಯ್ಯೋ ನನ್ನ ಬಿಟ್ಬಿಟ್ರಪ್ಪ ಅಂತ ಹೇಳ್ಬಿಟ್ಟು ಎದ್ದು ಬಿದ್ದು ಟವಲ್ ನ ಸುತ್ಕೊಂಡು ಓಡ್ ಬರ್ತಾನೆ. ಅವ್ನ್ ಬಂದಿದ್ ಫೋರ್ಸ್ ಗೆ ಟವಲ್ ಕೆಳಗಡೆ ಬಿದ್ದಿರೋದು ಕೂಡ ನೋಡಿಲ್ಲ, ಸ್ಟ್ರೇಟ್ ಆಗಿ ಹೋಗ್ಬಿಟ್ಟು ಜಿನ್ ರೂಮ್ ಬಾಗಿಲನ್ನ ತಡ್ತಾ ಇರ್ತಾನೆ. ಜಿನ್ ಕೂಡ ಡೋರ್ ಓಪನ್ ಮಾಡ್ತಾನೆ. ದೆವ್ವನ್ ನೋಡಿದ್ರೆ ಕೂಡ ಎಷ್ಟು ಭಯ ಪಟ್ಟಿರ್ತಾನೋ ಇಲ್ವೋ ಗೊತ್ತಿಲ್ಲ, ಇವ್ನ ಇತ್ರ ಟವಲ್ ಇಲ್ದೇ ಇರೋದನ್ನ ನೋಡ್ಬಿಟ್ಟು ಸರಿಯಾಗಿ ಎದ್ರಕೊಂಡ್ಬಿಡ್ತಾನೆ. ಅಷ್ಟೇ ಅಲ್ಲ, ಲಿಲ್ಲಿ ಬೇರೆ ಹಂಗೆ ಜಂಪ್ ಮಾಡಿ ಅವನ ಗಟ್ಟಿಯಾಗಿ ಹಿಡ್ಕೊಂಡಿರ್ತಾನೆ. ಇದೇ ಟೈಮ್ ಕರೆಕ್ಟ್ ಆಗಿ ಲೀ ಬಂದಿದ್ರ ನೋಡ್ಬಿಟ್ಟು, ಅಯ್ಯೋ ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್, ನೀವೇನೋ ಇಂಪಾರ್ಟೆಂಟ್ ಕೆಲಸದಲ್ಲಿ ಇದೀರಾ ಅಂತ ಹೇಳ್ಬಿಟ್ಟು ಹೊಟ್ಟೋಗ್ತಾನೆ. ಇದನ್ನ ನೋಡ್ಬಿಟ್ಟು ಇವ್ನಿಗೆ ಟೆನ್ಷನ್ ಆಗ್ಬಿಡುತ್ತೆ. ಇಳಿಯೋ ಕೆಳಗಡೆ ಅಂದ್ರೆ ಕೂಡ ಲಿಲ್ಲಿ ಇಳಿಯೋ ತರ ಇಲ್ಲ. ಅಷ್ಟೇ ಅವ್ನ ಮುಖದ ಮೇಲೆ ಒಂದೇ ಪಂಚು, ನನಗೆ ಕೆಳಗಡೆ ಬಿದ್ದೋಗ್ತಾನೆ. ಅದಾದ್ಮೇಲೆ ಲೀನೆ ಅಯ್ಯೋ ಪಾಪ ಅಂತ ಹೇಳ್ಬಿಟ್ಟು ಅವ್ನ ಮೇಲೆ ಟವಲ್ ನ ಮುಚ್ಚಕ್ಕೆ ನೋಡಿದಾಗ ಟಕ್ಕಂತ ಎದ್ ಕುತ್ಕೊಂಡವನು, ಏ ಜಿನ್ ಈ ಜಾಗದಲ್ಲಿ ದೆವ್ವ ಇದೆ ಕಣೋ ಅಂತ ಹೇಳ್ಬಿಟ್ಟು ಎದುರಿಸ್ತಾನೆ. ಆದ್ರೆ ಇವ್ರು ಯಾರು ನಂಬೋ ತರ ಇಲ್ಲ, ದೆವ್ವನೂ ಇಲ್ಲ ಏನು ಇಲ್ಲ ಅಂತ ಹೇಳ್ಬಿಟ್ಟು ಅವ್ರ ರೂಮ್ಗೆ ಹೋಗಿ ಅಂತ ಹೇಳ್ತಾರೆ. ಆಗ ಕೂಡ ಅವ್ನು ಕೇಳ್ತಾನೆ, ಪ್ಲೀಸ್ ಕಣೋ ಇವತ್ತೊಂದಿನ ನಿನ್ ಜೊತೆ ಮಲ್ಕೊಳ್ತೀನೋ ಅಂದ್ರೆ ಇವ್ ನಂಗೆ ಮೇಲಿಂದ ಕೆಳಗಡೆ ನೋಡ್ಬಿಟ್ಟು, ಈ ಕೆಲಸ ಎಲ್ಲ ನನ್ನ ಹತ್ರ ಇಟ್ಕೋಬೇಡ, ಫಸ್ಟ್ ಜಾಗ ಖಾಲಿ ಮಾಡು ಅಂತ ಹೇಳಿ ಕಳ್ಸ್ಬಿಡ್ತಾನೆ. ಅದಾದ್ಮೇಲೆ ಅವ್ನು ಲೀ ರೂಮ್ ಅಲ್ಲಿ ಹೋಗಿ ಮಲ್ಕೋಬೇಕು ಅಂತ ನೋಡಿದ್ರೆ ಲೀ ಕೂಡ ಅಯ್ಯೋ ನನ್ನ ಬಿಟ್ಬಿಡಪ್ಪ ಅಂತ ಹೇಳ್ಬಿಟ್ಟು ಅವನು ಡೋರ್ನ ಕ್ಲೋಸ್ ಮಾಡ್ಬಿಡ್ತಾನೆ. ಇವಾಗೆ ಪಾಪ ಲೀಗೆ ಮೇನ್ ಪಿಕ್ಚರ್ ಇರೋದು, ಅವ್ನ್ ಮಲಗಿರ್ಬೇಕಾದ್ರೆ ಒಂದು ಬಾಡಿನೇ ಮೇಲಿಂದ ಹಂಗೆ ಹ್ಯಾಂಗ್ ಆಗ್ತಾ ಇರುತ್ತೆ, ನೇಣಲ್ಲಿ ಹಾಕೊಂಡಿರೋ ತರ, ಕಾಲೆಲ್ಲ ಫುಲ್ ಆಗಿ ವೈಟ್ ಆಗಿರುತ್ತೆ. ಅಷ್ಟಿದ್ರು ನೋಡಿ ಫುಲ್ ಆಗಿ ಎದ್ರಕೊಂಡ್ಬಿಡ್ತಾನೆ. ಈಗ ಅವನು ಓಡ್ ಬಂದ್ಬಿಟ್ಟು ಜಿನ್ ಅದನ್ನ ಹಿಡ್ಕೊಂಡ್ಬಿಡ್ತಾನೆ ಗಟ್ಟಿಯಾಗಿ. ಏ ಜಿನ್ ನಿಜವಾಗ್ಲೂ ಜಾಗದಲ್ಲಿ ದೆವ್ವ ಇದೆ ಕಣೋ ಅಂತ ಹೇಳ್ಬಿಟ್ಟು, ನಾನು ಅದನ್ನ ನೋಡ್ದೆ ಕಣೋ, ನನಗೆ ತುಂಬಾ ಭಯ ಆಗ್ತಿದೆ ಅಂತ ಅವ್ನು ಹೇಳ್ತಾ ಇದ್ರೆ ಕೂಡ ಜಿನ್ ನಂಬೋ ತರ ಇಲ್ಲ. ಅವ್ನು ಹೇಳ್ತಾನೆ, ನಿಜ ಕಣೋ ನಾನು 2 ಕಣ್ಣಾರೆ ನೋಡ್ದೆ ಕಣೋ, ಅದ್ 2 ಕಾಲ್ನ ನಾನು ನೋಡ್ದೆ ಕಣೋ ಅಂತ ಹೇಳ್ಬಿಟ್ಟು ಲೀ ಅಂದ್ರೆ ಲಿಲ್ಲಿ ಹೇಳ್ತಾನೆ, ಏ ನಾನು ಅದ್ರ 2 ಕೈ ನೋಡ್ದೆ ಕಣೋ ಅಂತ. ಅದಕ್ಕೆ ಜಿನ್ ಹೇಳ್ತಾನೆ, ಸರಿ ಅದ್ರ ಮುಖ ತೋರ್ಸೋವರೆಗೂ ಇಬ್ರು ವೇಟ್ ಮಾಡಿ ಅಂತ ಗೇಲಿ ಮಾಡ್ತಾನೆ. ಆಗ ಲೀ ಹೇಳ್ತಾನೆ, ಏಯ್ ನನ್ಗೆ ಯಾಕೋ ನಿಮ್ಮ ಅಪ್ಪ ಮನೆ ದೆವ್ವ ತರ ಬಂದಿದ್ದಾರೇನೋ ಅಂದಾಗ ಇವ್ನು ಹೇಳ್ತಾನೆ, ಏಯ್ ನಮ್ಮ ಅಪ್ಪ ಅಮ್ಮ ದೆವ್ವ ಆಗಿ ಬಂದ್ರೆ ನನ್ನ ಹತ್ರನೇ ನಾನು ನೋಡಕ್ ಬರೋದು, ನಿನ್ನೆ ಹಾಕೊಂಡು ನೋಡಕ್ ಬರ್ತಾರೆ ಅಂದಾಗ ಅವ್ನು ಹೇಳ್ತಾನೆ, ಏನಿಲ್ಲ ಸ್ಟಾರ್ಟಿಂಗ್ ನಾವ್ ಈ ಹೋಟೆಲ್ಗೆ ಬಂದಾಗ ನಿಮ್ಮ ಅಜ್ಜಿ ತಾತ ಕೂಡ ನಮ್ ಇಬ್ಬರನ್ನ ತಾನೇ ನೋಡ್ಬಿಟ್ಟು ಜಿನ್ ಅಂತ ಅನ್ಕೊಂಡ್ರು, ನಾವಿಬ್ರು ನಿಮ್ಗಿಂತ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕ್ಯೂಟ್ ಆಗಿರ್ತೀವಲ್ಲ ಅಂತ ಹೇಳ್ಬಿಟ್ಟು ಕೋಪ ತರಿಸ್ತಾ ಇರೋದಕ್ಕೆ ಇವ್ನು ಫುಲ್ ಟೆನ್ಷನ್ ಆಗ್ಬಿಡ್ತಾನೆ. ನಾಳೆ ಇಬ್ರು ನಿಮ್ ಬಟ್ಟೆ ಗಿಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಫಸ್ಟ್ ಜಾಗ ಖಾಲಿ ಮಾಡಿ, ನಮ್ಮ ಅಪ್ಪ ಅಮ್ಮ ದೆವ್ವಾಗ ನಿಮ್ನ ತಾನೇ ಬಂದು ಭಯ ಪಡಿಸ್ತಾ ಇರೋದು ಅಂತ ಹೇಳ್ಬಿಡ್ತಾನೆ. ಅದಾದ್ಮೇಲೆ ನೆಕ್ಸ್ಟ್ ಡೇ ತೋರಿಸ್ತಾರೆ, ತಾತ ಇರೋ ಕಂಡೀಷನ್ ಕೂಡ ಇವ್ನು ನೋಡ್ಕೊಳ್ದೆ ಹೋಗ್ಬಿಟ್ಟು ಕೇಳ್ತಾ ಇರ್ತಾನೆ, ತಾತ ಅಪ್ಪ ಅಮ್ಮ ಇರ್ಬೇಕಾದ್ರೇನೆ ನಾವು ಡಾಲ್ ಹೌಸ್ ನೈತಿ ಬಿಸಾಕದ್ವಿತ್ತಾನೆ, ಮತ್ತೆ ಹಿಂಗ ಸ್ಟೋರ್ ರೂಮ್ ಬಂತು ಅಂತ ಹೇಳ್ಬಿಟ್ಟು ಕೇಳ್ತಾನೆ ಇರ್ತಾನೆ. ಅದೇ ಟೈಮ್ ಅಲ್ಲಿ ಲೀ ಮತ್ತೆ ಲಿಲ್ಲಿ ಇಬ್ರು ಹಂಗೆ ಟಿಪ್ ಟಾಪ್ ಅಂತ ಡ್ರೆಸ್ ಎಲ್ಲ ಮಾಡ್ಕೊಂಡು ಅವ್ರ ಸುಟ್ಕೇಸ್ ಎಲ್ಲ ಎತ್ಕೊಂಡ್ ಬಂದ್ಬಿಟ್ಟಿರ್ತಾರೆ. ಆದ್ರೆ ಅಜ್ಜಿ ಕತ್ತಿ ತೋರ್ಸ್ಬಿಟ್ಟು ಬೆದರ್ಸ್ತಾ ಇರ್ತಾರೆ, ನಾನ್ ಯಾರನ್ನು ಇರು ಅಂತ ಹೇಳಲ್ಲಪ್ಪ, ಯಾರ್ ಬೇಕಾದ್ರೂ ಈ ಜಾಗನ ಬಿಟ್ಟು ಹೋಗ್ಬೋದು ಅಂತ ಹೇಳ್ಬಿಟ್ಟಂಗೆ ಒಂಥರ ವಿಯರ್ಡ್ ಆಗಿ ಮಾತಾಡೋದ್ರ ನೋಡ್ಬಿಟ್ಟು ಅವ್ರೆಲ್ಲ ಹಂಗೆ ಎದ್ರಕೊಳ್ತಾರೆ. ಅಷ್ಟೇ ಅಲ್ಲ, ನಿಮ್ ತಾತ
ತಾತ ಮಾತ್ರ ಏನ್ ಕಡಿಮೆನಾ, ನಿಮ್ ತಾತನು ಹೋಗ್ಬೇಕು ಅಂತ ಪಾಪ ತುದಿಗಾಲಲ್ಲಿ ನಿಂತಿದ್ದಾರೆ. ಇದೋ ಹೋಗೋ ಟೈಮ್ ಬಂದ್ಬಿಟ್ರೆ ನಾನೇನ್ ಮಾಡಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಅವ್ರನ್ನೆಲ್ಲ ಬೆದರ್ಸೋ ತರ ಕತಿನ ತೋರಿಸಿ ಮಾತಾಡ್ತಾ ಇರೋದಕ್ಕೆ ಅವ್ರಿಬ್ರಿಗೂ ಅರ್ಥ ಆಗುತ್ತೆ. ಸರಿ ಅರ್ಥ ಆಯ್ತು, ನಾವಿನ್ ಈ ಜಾಗ ಬಿಟ್ಟು ಹೋಗಲ್ಲ ಅಂತ ಅವ್ರಿಬ್ರು ಹಂಗೆ ಮೈಂಡ್ ವಾಯ್ಸ್ ಕೊಡ್ತಾ ಇರ್ತಾರೆ. ಇದೇ ಟೈಮಲ್ಲಿ ತಾತಾಗ ಏನಾಯ್ತೋ ಗೊತ್ತಿಲ್ಲ, ಹಂಗೆ ತಲೆನ ಕೆಳಗಡೆ ಹಾಕ್ಬಿಡ್ತಾರೆ. ಆ ಟೈಮಲ್ಲಿ ಅವ್ರ ಬಾಯಿಂದ ವೈಟ್ ಆಗಿ ಏನೋ ಒಂದು ಆತ್ಮ ತರ ಹೋಗೋದನ್ನ ತೋರಿಸ್ತಾರೆ. ಅದನ್ನ ಹೆಜ್ಜಿ ಅವ್ರ ಕೈಯಲ್ಲಿ ಬಿದ್ರ ಡಬ್ಬಿ ಒಂದ್ ಇಟ್ಕೊಂಡಿರ್ತಾರೆ. ಅದರಿಂದ ಅದನ್ನಂಗೆ ಸರಕ್ಕಂತ ಹಿಡಿದು ಲಬಕ್ಕಂತಂಗೆ ತಾತ ಬಾಯ್ ಒಳಗಡೆ ಮತ್ತೆ ಹಾಕ್ಬಿಡ್ತಾರ. ಇದನ್ನ ನೋಡಿ ಇವರೆಲ್ಲ ಫುಲ್ ಶಾಕ್ ಆಗ್ಬಿಡ್ತಾರೆ. ಏನೋ ನಡೀತಾ ಇದೆ ಅಲ್ಲಿ, ಅಜ್ಜಿ ಏನೋ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು. ಅದಾದ್ಮೇಲೆ ಜಿನ್ ಅಲ್ಲಿಂದ ಹೋಗ್ಬೇಕು ಅಂತ ನೋಡಿದ್ರೆ ಇವ್ರಿಬ್ರು ಅವ್ರ ಹಿಂದ್ಗಡೆನೆ ಹೋಗ್ತಾ ಇರ್ತಾರೆ. ಅವ್ನು ಹೇಳ್ತಾರೆ, ಯಾಕೋ ಇತ್ರ ನನ್ಗೆ ಅಂಟ್ಕೊಂಡ್ ಬರ್ತಾ ಇದ್ದೀರಾ, ಹೋಗ್ಬೇಕಂದ್ರೆ ಫಸ್ಟ್ ಹೋಗಿ, ಇರ್ಬೇಕು ಅಂದ್ರೆ ಇಲ್ಲೇ ಇರಿ, ನನ್ನ ಯಾಕೆ ಇತ್ರ ಹಿಂಸೆ ಕೊಡ್ತಾ ಇದ್ದೀರಾ ಅಂದಾಗ ಅವ್ರು ಹೇಳ್ತಾರೆ, ಇವತ್ತು ಒಂದೇ ದಿನ ನಿಮ್ ಜೊತೆ ಮಲ್ಕೊಳ್ತೀನಿ ಕಣೋ ಅಂದ್ಬಿಟ್ಟು. ಅವ್ನ ಕಡೆ ಸರಿ ಆಯ್ತು ಬಂದ್ ಸಾಯಿರಿ ಅಂತ ಹೇಳ್ಬಿಟ್ಟು ರೂಮ್ ಒಳಗಡೆ ಹೋಗ್ತಾನೆ. ಹಂಗೆ 3 ಜನ ಒಂದೇ ಬೆಡ್ ಅಲ್ಲಿ ಮಲಗಿರ್ತಾರೆ. ಸೆಂಟ್ರಲ್ಲಿ ಜಿನ್ನ ಹಾಕ್ಬಿಟ್ಟಿರ್ತಾರೆ. ಇವ್ರಿಬ್ರು ಈ ಕಡೆ ಅವನನ್ನ ನಿದ್ದೆ ಮಾಡಕ್ಕೆ ಬಿಡ್ತಾ ಇಲ್ಲ. ಅವನಂತೂ ಅರ್ಧಂಬರ್ಧ ನಿದ್ದೆ ಮಾಡ್ತಾ ಇರ್ತಾನೆ. ಅದೇ ಟೈಮಲ್ಲಿ ಒಂದು ಫೋನ್ ಕಾಲ್ ಬರುತ್ತೆ. ಯಾರಪ್ಪ ಇದು ಈ ಟೈಮಲ್ಲಿ ಅಂತ ಹೇಳ್ಬಿಟ್ಟು ರಿಸೀವರ್ ನೈತಿ ಕಿವಿಗೆ ಇಟ್ಕೊಂಡ್ರೆ ಯಾರು ಮಾತಾಡ್ತಾ ಇಲ್ಲ. ಇದು ಯಾರಂತಾನೆ ಗೊತ್ತಿಲ್ಲ. ಅವಾಗ ಕಾಲ್ ಮಾಡ್ತಾರಾದ್ರೆ ಏನು ಮಾತಾಡಲ್ವೇ ಅಂತ ಹೇಳ್ಬಿಟ್ಟು ಹಂಗೆ ಕುತ್ಕೊಂಡೆ ಮಲಗಿಬಿಟ್ಟಿರ್ತಾನೆ. ಹಂಗೆ ಈಗ ನೆಕ್ಸ್ಟ್ ಡೇ ತೋರಿಸ್ತಾರೆ. ಬಾತ್ರೂಮ್ ಒಳಗಡೆ ನೋಡಿದ್ರೆ ಲೀ ಮತ್ತೆ ಲಿಲ್ಲಿ ಇಬ್ರು ನಂಗೆ ಫೇಸ್ ಪ್ಯಾಕ್ ಎಲ್ಲ ಹಾಕೊಂಡು ಕ್ಯೂಟಾಗಿ ಡ್ರೆಸ್ ಎಲ್ಲ ಮಾಡ್ಕೊಂಡು ಕೂತಿರ್ತಾರೆ. ಏನ್ರೋ ಮಾಡ್ತಾ ಇದ್ರೆ ನೀವು ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಹೋಗ್ಬೇಕಂತ ನೋಡಿದ್ರೆ ಹಿಂದ್ಗಡೆಯಿಂದ ಏನೋ ಸೌಂಡ್ ಬರುತ್ತೆ. ಏನಪ್ಪಾ ಇದು ಸೌಂಡ್ ಅಂತ ಹೇಳ್ಬಿಟ್ಟು ಹಂಗೆ ತುಂಬಾನೇ ಬೈದಿಂದ ಹೋಗ್ಬಿಟ್ಟು ಅಲ್ಲಿರೋ ಕಬರ್ಡ್ ನ ಓಪನ್ ಮಾಡ್ತಾನೆ. ಅಷ್ಟೇ ಓಪನ್ ಮಾಡಿ ನೋಡಿದ್ರೆ ಒಳಗಡೆಯಿಂದ 2 ಕೈ ಮಾತ್ರ ಕಾಣಿಸುತ್ತಾ. ಸಕ್ಕತ್ತಾಗಿ ಎದ್ಕೊಂಡ್ಬಿಡ್ತಾನೆ. ಓಡ್ ಬಂದ ಇವ್ರ ಮೇಲೆ ಹತ್ಕೊಂಡ್ಬಿಡ್ತಾನೆ. ಅಯ್ಯೋ ದೆವ್ವ ದೆವ್ವ ಅನ್ಬಿಟ್ಟು ಅವ್ರಿಗಂತೂ ತುಂಬಾನೇ ರಿಲ್ಯಾಕ್ಸ್ಡ್ ಆಗಿರುತ್ತೆ. ಅಪ್ಪಾಡಿ ಆ ದೆವ್ವ ನಿನ್ಗಾದ್ರು ದರ್ಶನ ಕೊಡ್ತಲ್ಲ, ಇವಾಗ ನಮಗ್ ಫ್ರೀ ಆಗಿದೆ ಅಂತ ಯೋಚನೆ ಮಾಡ್ತಾರೆ. ಆದ್ರೂ 3 ಜನಕ್ಕೂ ತುಂಬಾ ಭಯ ಇರುತ್ತಲ್ಲ. ಹೋಗ್ಬಿಟ್ಟಂಗೆ ಅಜ್ಜಿ ತಾತ ರೂಮ್ ನ ಬಾಗಿಲು ತಟ್ತಾ ಇರ್ತಾರೆ. ಡೋರ್ನು ಓಪನ್ ಮಾಡ್ತಾರೆ. ನೋಡಿದ್ರೆ ತಾತ ಏನೋ ಇನ್ನು ಬೆಡ್ ಮೇಲೆ ಮಲಗಿರ್ತಾರೆ. ಅಜ್ಜಿ ಮಾತ್ರ ಸ್ವಲ್ಪ ವ್ಯತ್ಯಾಸವಾಗಿ ಮಾತಾಡ್ತಾರೆ. ಅಷ್ಟೇ ಅಲ್ಲ ಅವ್ರ ಕೈಲಿ ಏನೋ ಒಂದು ವ್ಯತ್ಯಾಸವಾಗಿರೋ ಮಾರ್ಕ್ ನ ನೋಡ್ತಾರೆ. ಇದನ್ನ ನೋಡ್ಬಿಟ್ಟು ಲೈಟ್ ಆಗಿ ಲೀಗೆ ಡೌಟ್ ಬರುತ್ತೆ. ಅವ್ನ್ ಬಂದ್ ಹೇಳ್ತಾನೆ, ಏಯ್ ನನ್ಗೆ ಯಾಕೋ ನಿಮ್ ಅಜ್ಜಿ ತಾತ ಇಬ್ರು ಸತ್ತೋಗಿದ್ದಾರೆ ಅಂತ ಕಾಣಿಸುತ್ತೆ. ಮೋಸ್ಟ್ಲಿ ಇಲ್ಲಿ ಇರೋದು ಅವ್ರಿಬ್ರು ಆತ್ಮ ಕಾಣೋ ಅಂದಾಗ ಈಗ ಲೈಟ್ ಆಗಿ ಇವ್ರಿಗೂ ಡೌಟ್ ಬರಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಸರಿ ಆಯ್ತು, ಅವ್ರಿಬ್ರು ದೆವ್ವನ ಇಲ್ವಾ ಅಂತ ಹೇಳ್ಬಿಟ್ಟು ಟೆಸ್ಟ್ ಮಾಡ್ಬಿಡೋಣ ಅಂತ ಈಗ ಜಿನ್ನು ಮತ್ತೆ ಲೀ ಇಬ್ರು ಹೋಗಿರ್ತಾರೆ. ಅಜ್ಜಿನ ಮಾತಾಡ್ಸ್ಬೇಕು ಅಂತ ಹೋಗೋದು, ಅಂದ್ರೆ ಟೆಸ್ಟ್ ಮಾಡ್ಬೇಕು ಅಂತ ಹೋಗೋದು. ಲೀ ಹೇಳ್ತಾನೆ, ಏಯ್ ನಿಮ್ ಅಜ್ಜಿನ ಡೈರೆಕ್ಟ್ ಆಗಿ ಕೇಳ್ಬಿಡ ಕಣೋ, ಸ್ವಲ್ಪ ಇಂಡೈರೆಕ್ಟ್ ಆಗಿ ಕೇಳೋ ಅಂತ ಹೇಳಿದ್ರೆ ಜಿನ್ನಂತೂ ಕೇಳೋತರ ಇಲ್ಲ, ಡೈರೆಕ್ಟ್ ಆಗಿ ಕೇಳ್ಬಿಡ್ತಾನೆ, ಅಜ್ಜಿ ನಮ್ಮ ಹೋಟ್ಲಲ್ಲಿ ಯಾರಾದ್ರೂ ಸತ್ತಿದಾರ ಅಂತ. ಆಗ ಅಜ್ಜಿ ಹಂಗೆ ಅಸಾಲ್ಟ್ ಆಗಿ ತಿರುಗ್ಬಿಟ್ಟು ಹೇಳ್ತಾರೆ, ಏನೋ ಹೋಟ್ಲಲ್ಲಿ ಯಾರಾದ್ರೂ ಸತ್ತಿದಾರ, ತುಂಬಾ ಹೋಟ್ಲಲ್ಲಿ ತುಂಬಾ ಜನ ಸತ್ತಿರ್ತಾರೆ ಕಣೋ, ಆದ್ರೆ ನಮ್ಮ ಹೋಟ್ಲಲ್ಲಿ ಯಾರು ಸತ್ತಿಲ್ಲ ಅಂತ ಹೇಳ್ತಾರೆ. ಇನ್ನೊಂದ್ ಕಡೆ ಲಿಲಿನ ತೋರಿಸ್ತಾರೆ. ಅವನಂತೂ ಸ್ಟ್ರೇಟ್ ಆಗಿ ಹೋಗ್ಬಿಟ್ಟು ತಾತಾಗ ಉಸಿರು ಇದೆಯಾ ಇಲ್ವಾ ನೋಡೋಣ ಅಂದ್ಬಿಟ್ಟು ಎದೆ ಮೇಲೆ ಕಿವಿ ಇಟ್ಟು ಕೇಳಿಸ್ಕೊಳ್ತಾ ಇರ್ತಾನೆ. ಈ ಕಡೆ ಲೀನ ತೋರಿಸ್ತಾರೆ. ಅವ್ನ್ ಸ್ವಲ್ಪನೂ ತಾಳ್ಮೆನೆ ಇಲ್ಲ, ಡೈರೆಕ್ಟ್ ಆಗಿ ಚೆಕ್ ಮಾಡ್ಬೇಕಂತ ಹೇಳ್ಬಿಟ್ಟು ಅಜ್ಜಿ ಎದೆ ಮೇಲೆ ಕೈಯೇ ಇಟ್ಬಿಡ್ತಾನೆ. ಅಷ್ಟೇ ಅಜ್ಜಿಗೆ ಹೆಂಗ್ ಟೆನ್ಷನ್ ಆಗುತ್ತೆ ಅಂದ್ರೆ ಅವ್ರ ಜಿನ್ ಕಡೆ ತಿರುಗಿ ನೋಡ್ತಾರೆ. ಜಿನ್ ಪಲಾರ್ ಅಂತ ಒಂದು ಕೊಡ್ತಾನೆ ಅನ್ಕೇನೆ, ಏನೋ ಮಾಡ್ತಾ ಇದೀಯ ನೀನು ಅಂತ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ತಾತ ಕಿರ್ಚೋ ತರ ಕೇಳಿಸುತ್ತೆ. ಏನಪ್ಪಾ ಅಂತ ಹೇಳ್ಬಿಟ್ಟು ಎಲ್ಲರೂ ರೂಮ್ ಹತ್ರ ಹೋಗಿ ನೋಡಿದ್ರೆ ಲಿಲಿ ಹಂಗೆ ಚೆನ್ನಾಗತಿ ತಾತ ಮೇಲೆ ಕುತ್ಕೊಂಡಿರ್ತಾನೆ. ಇದನ್ನ ನೋಡಿದ ತಕ್ಷಣ ಅಜ್ಜಿ ಫುಲ್ ಶಾಕ್ ಆಗ್ಬಿಡ್ತಾರೆ. ಅಯ್ಯೋ ಅಯ್ಯೋ ವಯಸ್ಸಾಗಿರೋರು ಅಂತ ಕೂಡ ನೋಡಲ್ವಾ, ಅವ್ರನ್ನ ಕೂಡ ಬಿಡಲ್ವಾ ಅಂತ ಹೇಳ್ಬಿಟ್ಟು ಬೈತಾರೆ. ಅದಾದ್ಮೇಲೆ 3 ಜನ ತುಂಬಾನೇ ಅರಸಾಹಸ ಪಡ್ತಾರೆ. ದೆವ್ವ ಇದೆ, ಇವರೆಲ್ಲ ದೆವ್ವನ ಅಲ್ವಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡೋದಕ್ಕೆ. ಆದ್ರೆ ಅವ್ರ ಕೈಲಿ ಆಗಲ್ಲ. ಅದಾದ್ಮೇಲೆ 3 ಜನ ಕುತ್ಕೊಂಡು ಡಿಸ್ಕಸ್ ಮಾಡ್ಬೇಕಾದ್ರೆ ಹೇಳ್ತಾರೆ, ಇದಕ್ ಮೇಲೆ ನಮಗ್ ತಾಳ್ಮೇಲೆ ಕಣೋ, ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಅಜ್ಜಿ ತಾತಗೆ ಹೇಳ್ಬಿಡೋಣ ಅಂತ ಹೇಳ್ಬಿಟ್ಟು ಅವ್ರಿಬ್ರು ಅಜ್ಜಿ ತಾತ ಹತ್ರ ಹೋಗ್ಬೇಕು ಅಂತ ನೋಡಿದ್ರೆ ಅಲ್ಲಿ ಅಜ್ಜಿ ತಾತನೇ ನಡ್ಕೊಂಡ್ ಬರ್ತಾ ಇರ್ತಾರೆ. ಅವ್ರ ಹಿಂದ್ಗಡೆನೆ ದೆವ್ವ ಇರುತ್ತೆ. ಅದ್ರದ್ದು ಕೈ ಕಾಲ್ ಮಾತ್ರ ಕಾಣಿಸ್ತಾ ಇರುತ್ತೆ. ಅದನ್ನ ನೋಡಿ 3 ಜನ ಹಂಗೆ ಸಖತ್ತಾಗಿ ಎದ್ಕೊಂಡ್ಬಿಡ್ತಾರೆ. ಅವ್ರ ಹತ್ರ ಹೇಳ್ಬೇಕು ಅಂತ ಇದ್ರೆ ಕೂಡ ಅವ್ರಿಗೆ ಭಯ ಬರ್ತಾ ಇಲ್ಲ. ಅದಾದ್ಮೇಲೆ ಏನಾಯ್ತು ಅಂತ ನಾವು ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? ಈ ಮೂವಿನ ಕಂಟಿನ್ಯೂಸ್ ಆಗಿ ನೋಡೋದಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಜೊತೆಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಂಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ಬಿಡಿ. ಮತ್ತೆ ನಿಮ್ಮನ್ನ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.